ಬಹುನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಎಷ್ಟು ನಿರೀಕ್ಷೆಗಳು ನಿಜವಾಗಿದ್ದಾವೆ, ಎಷ್ಟು ನಿರೀಕ್ಷೆಗಳು ನಿರಾಸೆಗೀಡಾಗಿದ್ದಾವೆ ಅದನ್ನ ವಿಶ್ಲೇಷಣೆ ಮಾಡುವಂತಹ ಸಮಯ. ಮೊದಲಿಗೆ ಎಲ್ಲಾ ಗೆಸ್ಟ್ಗಳ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ಳೋಣ. ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಬಿ.ವಿ. ಶಿವಶಂಕರ್ ಅವರಿಂದ ಆರಂಭ ಮಾಡ್ತೀನಿ. ಏನು ಹೇಳ್ತೀರಿ ಸರ್? ಬಜೆಟ್ ಮಂಡನೆಯಾಗಿದೆ, ನಿರೀಕ್ಷೆಗಳನ್ನ ರೀಚ್ ಮಾಡಿದ್ಯಾ ಅಂತ ಹೇಳಿ. ವಿದ್ಯಾ ಅವರೇ, ಇದು ಇಟ್ಸ್ ಎ ಮಿಕ್ಸ್ಡ್ ಬ್ಯಾಗ್. ಒಂದು, ನಾವು ನಿರೀಕ್ಷೆ ಮಾಡಿದ ಹಾಗೆ ಇಲ್ಲಿ ಜಾಗತಿಕ ಸವಾಲುಗಳಿದೆ. ಜಾಗತಿಕ ಸವಾಲುಗಳ ನಡುವೆ ಇದು ಮಂಡಿಸಲಾದಂಥ ಬಜೆಟ್. ಹಾಗಾಗಿ ಅವರಿಗೆ ಸವಾಲುಗಳಿದ್ದಿದ್ದು ನಿಜ. ಅದಕ್ಕೋಸ್ಕರ ಬಿಗಿನಿಂಗ್ ಒಂದಷ್ಟು ಹೆಜ್ಜೆಗಳು ತೊಗೊಂಡಿದ್ದಾರೆ. ಏನಂತಂದರೆ, ಈ ಜಾಗತಿಕ ಸವಾಲುಗಳ ನಡುವೆ ನಾವು ಇಂಡಿಯನ್ ಎಕಾನಮಿಯನ್ನು ಸೆಲ್ಫ್ ರಿಲಯಂಟ್, ಅಂದರೆ ಸ್ವಾವಲಂಬಿಯನ್ನಾಗಿ ಮಾಡಬೇಕು ಅಂತ. ಉದಾಹರಣೆಗೆ ಇವರು ಕೆಲವೊಂದು ಸೆಕ್ಟರ್ಸು, ಇದು ಬಯೋಫಾರ್ಮಾ ಅಂತ, ಬಯೋಫಾರ್ಮಾ ಕಾರಿಡಾರ್ ಮಾಡುವಂಥದ್ದು, ಅದು 10,000 ಕೋಟಿ ಅನುದಾನ ಕೊಟ್ಟು ಮಾಡಿರುವಂಥದ್ದು. ಮತ್ತು ಏನಂತಂದರೆ ರೇರ್ ಅರ್ತ್, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಅಮೇರಿಕಾದವರು ಟಾರ್ಗೆಟ್ ಮಾಡಿದ್ದಿದೆ ರೇರ್ ಅರ್ತ್ಸ್, ಮಿನರಲ್ಸ್ ಅಂತ. ನಮ್ಮದು ಇದಂದರೆ ಈ ಅದಿರು, ಕಬ್ಬಿಣದ ಅದಿರು, ಮತ್ತು ಇದು ಬಾಕ್ಸೈಟು, ಇಂಥದ್ದೆಲ್ಲ. ಅದಕ್ಕೇನು ಮಾಡಿದ್ದಾರೆ ಅವರು, ಅದಕ್ಕೊಂದು ಕಾರಿಡಾರ್ ಮಾಡಿ ಇದೆಲ್ಲ ಅಂದರೆ ಸೆಲ್ಫ್ ರಿಲಯಂಟ್ ಮಾಡೋದಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ನಾವೇನು ಮಾಡಬೇಕು, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು, ಆಮೇಲೆ ಎಕ್ಸ್ಪೋರ್ಟ್ ಆಗಬೇಕು. ಎಕ್ಸ್ಪೋರ್ಟ್ ಆಗೋದಕ್ಕೋಸ್ಕರ ಏನು ಮಾಡಿದ್ದಾರೆ, ಎಕ್ಸ್ಪೋರ್ಟು ಏನಂತಂದರೆ ಇದು ಟ್ಯಾಕ್ಸನ್ನು ಇನ್ಸೆಂಟಿವ್ಸ್ ಕೊಡೋದು, ಇದನ್ನೆಲ್ಲ ಒಂದು ಮೆಷರ್ಸ್ ಇದೆ. ಅದೇ ರೀತಿಯಲ್ಲಿ ಆಮದಾಗೋದಕ್ಕೆ ಕಸ್ಟಮ್ಸ್ ಡ್ಯೂಟಿ ಯಾವ್ಯಾವುದು, ಇವಾಗ ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲು ಮತ್ತು ಲೆದರ್ ಇದೆಯಲ್ಲ, ಇದು ನಮ್ಮದು ಏನಂತಂದರೆ ನಮ್ಮ ಶಕ್ತಿ ಇರೋದೇ ಟೆಕ್ಸ್ಟೈಲು, ಲೆದರ್ ಇಂಡಸ್ಟ್ರಿ, ಇದರಲ್ಲೆಲ್ಲ. ಅದಕ್ಕೋಸ್ಕರ ಅದನ್ನು ಒಂದು ರೀತಿಯಲ್ಲಿ ಪುಷ್ಟಿ ಕೊಡೋದಕ್ಕೋಸ್ಕರ ಒಂದು ಮೆಷರ್ಸ್ ಇರೋದು ನಿಜ. ಆದರೆ ಇಲ್ಲಿ ಏನಾಗಿತ್ತು ಅಂತಂದರೆ, ಒಂದು ಸವಾಲು ಡೊಮೆಸ್ಟಿಕ್ಕೂ ಇತ್ತು. ಜಾಗತಿಕ ಸವಾಲುಗಳ ನಡುವೆ ಒಂದು ಸ್ಥಳೀಯ ಒಂದು ಸವಾಲು ಏನಿತ್ತು ಅಂತಂದರೆ, ಈಗ ಇನ್ಕಮ್ ಟ್ಯಾಕ್ಸು ರೇಟ್ಸನ್ನೆಲ್ಲ ಅದರ ಸ್ಲ್ಯಾಬ್ಸನ್ನು ರ್ಯಾಷನಲೈಸ್ ಮಾಡಿದರು. GST ರೇಟ್ಸ್ ರ್ಯಾಷನಲೈಸೇಷನ್ ಆಗಿತ್ತು. ಅದರಿಂದ ನಾನು ಆಗಲೇ ಹೇಳಿದ ಹಾಗೆ ಇದು ಲಾಂಗ್ ಟರ್ಮ್ ಬೆನಿಫಿಟ್ಟು ಇದೆ, ಆದರೆ ತಕ್ಷಣಕ್ಕೆ ಆದಾಯದ ಕೊರತೆ ಆಗುತ್ತೆ. ಅದು ನಿಚ್ಚಳವಾಗಿ ಸ್ಪಷ್ಟವಾಗಿ ನಮಗೆ ಕಾಣಿಸಿದೆ. ಅವರೇನು ಮಾಡಿದ್ರು ಅಂದರೆ, 50 ಲಕ್ಷ ಕೋಟಿ ಇದ್ದಂತಹ ಬಜೆಟ್ ಸೈಜನ್ನು 49 ಲಕ್ಷ ಕೋಟಿಗೆ ಇಳಿಸಿದ್ದಾರೆ. ಅಂದರೆ ರಿವೈಸ್ಡ್ ಎಸ್ಟಿಮೇಟಲ್ಲಿ ಅಂದರೆ ಬಜೆಟ್ ಔಟ್ಲೇ ಕಡಿಮೆ ಆಯಿತು, ಬಜೆಟ್ ಔಟ್ಲೇ ಕಮ್ಮಿ ಆಯಿತು. ಅಂದರೆ 49 ಲಕ್ಷ ಕೋಟಿಗೆ ಅಂದರೆ 25-26ನೇ ಸಾಲಿನ ಬಜೆಟ್ ಸೈಜ್. ಆದರೆ ಅದರ ಒಂದು 10% ಹೆಚ್ಚು ಮಾಡಿ 55 ಲಕ್ಷ ಕೋಟಿಗೆ ಈ ಸಾರಿ ಇದಕ್ಕೆ ಏರಿಸ್ತಾ ಇದ್ದಾರೆ. ಇದರ ಪರಿಣಾಮ ಏನು ಅಂತಂದರೆ, ನಮಗೆ ಬಂಡವಾಳ ವೆಚ್ಚ ಇದೆಯಲ್ಲ, ಅದು ಸ್ಟ್ಯಾಗ್ನೆಟ್ ಆಯಿತು. 11 ಲಕ್ಷ ಕೋಟಿ ಇದ್ದಿದ್ದು ಬರೀ 12 ಲಕ್ಷ ಕೋಟಿಗೆ ಏರಿಕೆ ಆಗಿದೆ. ಇದು ಬಹಳ ದೊಡ್ಡ ಕನ್ಸರ್ನ್ ಇರುವಂಥದ್ದು. ಅಂದರೆ ಇನ್ನು ಅಭಿವೃದ್ಧಿ ಅನ್ನೋದು ಇವಾಗ ಹೇಗಿದೆಯೋ ಅದೇ, ಅಂದರೆ ಸ್ಟ್ಯಾಗ್ನೇಟೆಡ್ ಆಗುತ್ತೆ. ಅದ್ರ ಮೇಲ್ಗಡೆ ಅವರು ಬೇಕಾದಷ್ಟು ಇನ್ಸೆಂಟಿವ್ಸನ್ನು, ಅಂದರೆ ಇದನ್ನು ಸ್ಟೆಪ್ಸನ್ನು ತೊಗೊಂಡಿರ್ಬೋದು. ಬಟ್ ನನಗೆ ಕಾಣಿಸೋದು ಏನಂತಂದರೆ, ಬಂಡವಾಳ ವೆಚ್ಚದ ಇನ್ಕ್ರೀಸ್ ಅಂದರೆ ಹೆಚ್ಚಳ ಇಲ್ಲದೆ ಇರೋದರಿಂದ ಅಭಿವೃದ್ಧಿ ಒಂದು ರೀತಿಯಲ್ಲಿ ಸ್ಟ್ಯಾಗ್ನೇಟ್ ಆಗುತ್ತೆ. ಮೂರನೇದು, ಈ 16th ಫೈನಾನ್ಸ್ ಕಮಿಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸ್ಟೇಟ್ ಗವರ್ನಮೆಂಟ್ಗಳು, ಅಂದರೆ ಅದರಲ್ಲೂ ಕರ್ನಾಟಕದಂಥ ಪ್ರಗತಿಶೀಲ ರಾಜ್ಯಗಳು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಆದರೆ 41% ಮಾತ್ರನೇ ಅದನ್ನು ಇಟ್ಕೊಂಡು, ಅಂದರೆ ಅದನ್ನಷ್ಟೇ ರಿಟೈನ್ ಮಾಡಿಕೊಂಡು, ಇದರಲ್ಲಿ ಯಾವುದೂ ಬದಲಾವಣೆ ಇಲ್ಲದೆ ಇರೋದ್ರಿಂದ ಕರ್ನಾಟಕಕ್ಕಂತೂ ಖಂಡಿತ ಇದು ನಿರಾಶೆ ಆಗಿದೆ. ಅದರಲ್ಲಿ ಸೆಸ್ಸಲ್ಲಿ ಪಾಲು ಕೊಡಬೇಕಾಗಿತ್ತು, ತೆರಿಗೆ ಪಾಲು ಹೆಚ್ಚುಗೊಳಿಸಬೇಕಾಗಿತ್ತು. ವರ್ಟಿಕಲ್ಲು ಡೆವಲ್ಯೂಷನ್ನು, ಹಾರಿಜಾಂಟಲ್ ಡೆವಲ್ಯೂಷನ್ ಅಂದರೆ ಈಗ ಇದಕ್ಕೆ ಕೇಂದ್ರ ಅನುದಾನಿತ ಯೋಜನೆಗಳಿಗೆ ಸಿಗ್ಬೋದಂತ ಅನುದಾನವನ್ನು ಹೆಚ್ಚಿಸಬೇಕಾಗಿತ್ತು. ಇದೆಲ್ಲವೂ ಯಾವುದನ್ನು ಮಾಡ್ದಂಗೆ ಕಾಣಿಸಿಲ್ಲ. ಸ್ಪೆಸಿಫಿಕ್ಕಾಗಿ ನಾವು ಕರ್ನಾಟಕದ್ದು ನಾವು ವರದಿಯನ್ನು ನೋಡಿದಾಗ ಗೊತ್ತಾಗುತ್ತೆ. ಏನಂದರೆ 4.7%ಇಂದ 3.6% ಗಿಳಿಸಿದ್ರಲ್ಲ, ಬಹುಶಃ ಅದೇ ಇದೆ. ಸೊ ಹಾಗಾಗಿ ಇಲ್ಲಿ ಕಾಂಗ್ರೆಸ್ಸು ತನ್ನ ಒಂದು ದೂರನ್ನು ಕೊಡ್ತಾ ಇತ್ತು, ಅಂದರೆ ಒಂದು ಅಳಲನ್ನು ತೋಡ್ಕೊಳ್ತಾ ಇತ್ತು. ಅದು ಮುಂದುವರಿಯೋ ಸಾಧ್ಯತೆ ಇದೆ. ಈ ಸಂಘರ್ಷಪೂರಿತವಾದಂಥ ರಾಜಕೀಯ ಖಂಡಿತ ಮುಂದುವರಿಯುತ್ತೆ. ಓಕೆ, ಕೃಷ್ಣರಾಜ್ ಸರ್, ನಿಮ್ಮ ಫಸ್ಟ್ ರಿಮಾರ್ಕ್. ಈ ಸಾರಿ 53.5 lakh crores ಪ್ರಪೋಸ್ಡ್ ಬಜೆಟ್ ಇದೆ. ಅದರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಹೆಚ್ಚು ಮಾಡಿರುವಂಥದ್ದನ್ನ ನಾವು ಗಮನಿಸ್ಬೋದು. 12.2 ಜಾಸ್ತಿ ಆಗಿದೆ. ಸೊ ಇದ್ರದ್ದು ಫೋಕಸ್ ಏನಂತಂದರೆ, ಸೆಲ್ಫ್ ರಿಲಯನ್ಸ್ಗೆ ಇವ್ರು ಹೇಳ್ದಾಗೆ ಸಾಕಷ್ಟು ಒತ್ತಾಸೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ನಾನು ಹೇಳ್ದಾಗೆ ರೇರ್ ಅರ್ತ್ ಮೆಟೀರಿಯಲ್ಸು ಅದೊಂದು ಕಾರಿಡಾರ್ ಮಾಡಿರುವಂಥದ್ದು. ಈ ಒಂದು ಒಡಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಈ ಒಂದು ರೇರ್ ಅರ್ತ್ ಮೆಟೀರಿಯಲ್ಸ್ನ ಉಪಯೋಗಿಸುವಂಥದ್ದು. ಮತ್ತು ಅರ್ಬನ್ ಸೆಕ್ಟರ್ ಬಂದಾಗ ಈ ಒಂದು ಸ್ಪೆಷಲ್ ಸಿಟಿ ಎಕನಾಮಿಕ್ ರೀಜನ್ ಅಂತ ಒಂದು ಮಾಡಿ ಅದಕ್ಕೆ ಸಾಕಷ್ಟು ಈ ಒಂದು
ಬಿಗ್ ಸಿಟೀಸ್ ಏನಿದೆ, ಮೆಗಾ ಸಿಟೀಸ್ ಏನಿದೆ, ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಹೆಚ್ಚು ಮಾಡುವಂಥದ್ದು ಒಂದು ಬೆಳವಣಿಗೆ ದರವನ್ನು ಹೆಚ್ಚು ಮಾಡುವಂಥದ್ದಕ್ಕೆ ಇದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದರೆ ಸೋಷಿಯಲ್ ಸೆಕ್ಟರ್ಗೆ ಹೆಚ್ಚಿಗೆ ಗಮನ ಹರಿಸ್ತಾ ಇರುವಂಥದ್ದು. ಎಕ್ಸೆಪ್ಟ್ ಹೆಲ್ತ್ ಒಂದು ಬಿಟ್ಟರೆ ಸೋಷಿಯಲ್ ಸೆಕ್ಟರ್ಗೆ ಒಂದು 5 ಯೂನಿವರ್ಸಿಟೀಸ್ ಅಥವಾ 5 ರೀಸನ್ನಲ್ಲಿ ಅಥವಾ ಒಂದು ಕ್ಲಬ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಯೂನಿವರ್ಸಿಟಿಗಳನ್ನು. ಸೊ ಪ್ರಸ್ತುತ ಯೂನಿವರ್ಸಿಟಿಗಳಲ್ಲೇ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್, ಹ್ಯೂಮನ್ ಮತ್ತು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರು ಕೊರತೆ ಇರೋದ್ರಿಂದ ಈ ಒಂದು ಹೊಸ ಯೂನಿವರ್ಸಿಟೀಸು ಮತ್ತು ಇನ್ಸ್ಟಿಟ್ಯೂಷನ್ಸು ಎಷ್ಟು ಅರ್ಥಗರ್ಭಿತ ಅನ್ನೋದು ಈ ಕಾಂಟೆಕ್ಸ್ಟಲ್ಲಿ ನೋಡಬೇಕಾಗುತ್ತೆ. ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಇಲ್ಲಿ ಏನು ಅಂತಂದರೆ ಈ ಬಜೆಟಲ್ಲಿ ಇದು ಎಕನಾಮಿಕ್ ಗ್ರೋತ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ. ಬಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಂದಾಗ, SDG ಫಾರ್ ಎಕ್ಸಾಂಪಲ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಂದಾಗ, ಮತ್ತು ಎನ್ವಿರಾನ್ಮೆಂಟಲ್ಲಿ ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ಬಂದಾಗ, ಮತ್ತು ಒಂದು ಲೈವ್ಲಿಹುಡ್ ಬಂದಾಗ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಹೇಗೆ ಒತ್ತಾಸ ಕೊಡಬೇಕು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಮತ್ತು 16th ಫೈನಾನ್ಸ್ ಕಮಿಷನ್ನ ಒಂದು ರೆಕಮೆಂಡೇಷನ್ಸು ಇಟ್ ಈಸ್ ಹೈಲಿ ರಿಗ್ರೆಸಿವ್ ಫಾರ್ ದಿ ಸ್ಟೇಟ್ಸು ಏನು ರಿಕ್ವೆಸ್ಟ್ ಮಾಡಿದ್ವು, ಏನು ಜೆನ್ಯೂನ್ ಆಗಿ ಡಿಮ್ಯಾಂಡ್ ಮಾಡಿದ್ವು, ಆ ಒಂದು ಇದನ್ನು 42ಗೆ ಇನ್ಕ್ರೀಸ್ ಮಾಡಬೇಕು 41% ಅಂತ, ಅದು ಫುಲ್ಫಿಲ್ ಆಗಿಲ್ಲ. ಇದರಿಂದಾಗಿ ಏನಾಗುತ್ತೆ, ಸ್ಟೇಟ್ಸು ಈಗ ಒಂದು ಸ್ಟ್ರಾಂಗ್ ಸೆಂಟ್ರ್ ಇರಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಅದೇ ಹೇಳಿದ್ರು ಕಾನ್ಸ್ಟಿಟ್ಯೂಷನಲ್ಲಿ, ಒಂದು ಸ್ಟ್ರಾಂಗ್ ಸೆಂಟ್ರಲ್ ಇದ್ದಾಗ ಅದು ಕಂಟ್ರೀಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಸ್ಟ್ರಾಂಗ್ ಸೆಂಟ್ರಲ್ ಕಮ್ಸ್ ಫ್ರಮ್ ದಿ ಸ್ಟೇಟ್ಸ್ ಸ್ಟ್ರಾಂಗ್ನೆಸ್. ಸ್ಟೇಟ್ಗಳು ಸ್ಟ್ರಾಂಗ್ ಆದಾಗ ಸೆಂಟ್ರಲ್ಲು ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ಇವೆರಡನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಈ ಬಜೆಟ್ ಎಲ್ಲೋ ತಪ್ಪಿದೆ ಅಂತ ನನ್ನ ಒಂದು ಅಭಿಪ್ರಾಯ. ವೆಂಕಟರೆಡ್ಡಿ ಸರ್, ಕೃಷಿ ಕ್ಷೇತ್ರದ ನಿರೀಕ್ಷೆಗಳನ್ನು ರೀಚ್ ಆಯ್ತಾ ಸರ್ ಬಜೆಟ್ಟು? ಮೇಡಮ್, ಆಸೆ ಬೆಟ್ಟದಷ್ಟಿರುತ್ತೆ, ನಿರಾಸೆ ಅಂತೂ ಇಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಸಂತೃಪ್ತಿ. ಓಕೆ, ಉದಾಹರಣೆಗೆ ನೋಡಿ, ಈ ಹೊಸ ಆಯುರ್ವೇದ ಇನ್ಸ್ಟಿಟ್ಯೂಟ್ಸ್ ಅಂತ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಈ ಬಯೋಫಾರ್ಮಾ ಅಂತಾರೆ, ಅದು ಕೃಷಿ ಆಧಾರಿತ ಅಂತ ಮಾಡ್ತಾ ಇದ್ದೀವಿ. ಪ್ರಪಂಚದಲ್ಲೇ ಬಲ್ಕ್ ಡ್ರಗ್ಸ್ ಅಲ್ಲಿ ಇಂಡಿಯಾ ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೆ ಕೃಷಿಯಿಂದ ಕಚ್ಚಾ ವಸ್ತುಗಳು ಹೋಗುತ್ತೆ, ರಫ್ತಿಗೆ ನಮ್ಗೆ ಅವಕಾಶ ಇದೆ. ತೆಂಗು ಬೆಳೆ ರಫ್ತಿಗೆ ಸಂಸ್ಕರಣೆಗೆ ಒತ್ತು ಕೊಡ್ತಾ ಇದ್ದಾರೆ. ಸೊ ಅದು ಸೌತ್ ಇಂಡಿಯಾದಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಮುಂಚೂಣಿಯಲ್ಲಿದೆ. ನಮಗೆ ಒಂದು ಸಂತೋಷದ ಸಂಗತಿ. ಕೋಕೋ ಚಾಕ್ಲೇಟ್ಸ್ಗೆ ನಮಗೆ ಕೋಸ್ಟಲಲ್ಲಿ ಆಂಧ್ರದಲ್ಲಿ ಬೆಳೀತಾ ಇದ್ದಾರೆ, ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಬಟ್ ಒಂದು ದುರದೃಷ್ಟಕರ ಅಂತಲೇ ಹೇಳ್ಬೋದು, ಪಶುವೈದ್ಯಕೀಯ. ವೆಂಕಟರೆಡ್ಡಿ ಸರ್, ಒಂದ್ಸಲ ಹೋಲ್ಡ್ ಮಾಡ್ತೀನಿ, ಇಂಟರಪ್ಟ್ ಮಾಡ್ತೀನಿ. ಬಜೆಟ್ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. 2500ಕ್ಕೂ ಹೆಚ್ಚು ಅಂಕಗಳ ಕುಸಿತವನ್ನ ಕಂಡಿದೆ ಸೆನ್ಸೆಕ್ಸ್. 750 ಅಂಕಗಳ ಕುಸಿತ ಕಂಡಿದೆ ನಿಫ್ಟಿ. 25,000ಕ್ಕಿಂತ ಕಡಿಮೆಯಾಗುತ್ತಿದೆ. ಬಜೆಟ್ ನಂತರ ಬ್ಯಾಂಕ್ ನಿಫ್ಟಿಯಲ್ಲಿ 1400 ಅಂಕಗಳ ಕುಸಿತ ಆಗಿದೆ. ಷೇರು ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ಅಲ್ಲೋಲ ಕಲ್ಲೋಲ ಇದು ಬಜೆಟ್ ಪ್ರೆಸೆಂಟೇಷನ್ ನಂತರದಲ್ಲಿ. ಈ ಪರಿಣಾಮಗಳ ಬಗ್ಗೆ ಮಾತನಾಡೋಣ. ಬಟ್ ವೆಂಕಟರೆಡ್ಡಿ ಸರ್, ನೀವು ಕಂಟಿನ್ಯೂ. ಮೇಡಮ್, ನಾನು ಮೊದಲೇ ಹೇಳಿದಂಗೆ ಬಜೆಟ್ ಪ್ರೆಸೆಂಟೇಷನ್ ಮೊದಲಿಗೆ ಕೃಷಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಬಂಡವಾಳ ಹೂಡಿಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ವಿ. ಇವಾಗ ಸರಕು ಸಾಗಾಣಿಕೆಗೆ 7 ಹೈ ಸ್ಪೀಡ್ ರೈಲು ಕಾರಿಡಾರ್ಗಳ ಪ್ರಸ್ತಾಪ ಇದೆ. ಸರಕು ಸಾಗಾಣಿಕೆಗೆ ಇದು ಸ್ವಾಗತಾರ್ಹ. ನಮ್ಮ ಸರ್ ಹೇಳಿದಂಗೆ ನಾವು 5% ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆದರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇಂಡಿಯಾದಲ್ಲಿ 11%, 12% ಇದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಟು ಅಪ್ ಕಂಟ್ರಿ ಲಾಂಗ್ ಡಿಸ್ಟೆನ್ಸ್ ಮಾರ್ಕೆಟ್ಸ್ಗೆ ಅನುಕೂಲ ಆಗುತ್ತೆ. ಬಜೆಟ್ ಸ್ವಾಗತಾರ್ಹ. ಆಮೇಲೆ ರಾಷ್ಟ್ರೀಯ ಜಲಮಾರ್ಗಗಳಂತಾರೆ, ಎಲ್ಲಿ ಸಾಧ್ಯ ಇದೆಯೋ ಗೊತ್ತಿಲ್ಲ. ಆಮೇಲೆ ಒಂದು ದುರದೃಷ್ಟಕರದ್ದಂದರೆ ವೆಟರ್ನರಿ ಕಾಲೇಜಸ್ಸನ್ನ 5 ಕಾಲೇಜಸ್ಸು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ 75 ಕಾಲೇಜ್ ಇದೆ, ಕರ್ನಾಟಕದಲ್ಲೇ 6 ಕಾಲೇಜಲ್ಲಿದೆ, 20% ಸ್ಟಾಫ್ ಇಲ್ಲ. ಇಂಡಿಯನ್ ವೆಟರ್ನರಿ ಕೌನ್ಸಿಲ್ನವರು ಡಿರೆಕಗ್ನೈಸ್ ಮಾಡ್ತೀವಿ ನೀವು ಸ್ಟಾಫ್ ಫಿಲ್ ಮಾಡೋದ್ರದ್ದಿದ್ರೆ ಅಂತ ಹೇಳ್ತಾ ಇದ್ದಾರೆ. ನೀವು ಸೆಂಟ್ರಲ್ ಗೌರ್ಮೆಂಟ್ ಹೊಸ ಕಾಲೇಜ್ ಮಾಡ್ತೀವಿ ಅಂತಾರೆ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಇನ್ನು ನೀವು ರಿವಿಷನ್ಗೆ ಟೈಮ್ ಇದೆ. ಇನ್ಸಿಸ್ಟ್ ಇಂಡಿಯನ್ ವೆಟರ್ನರಿ ಕೌನ್ಸಿಲ್ ಟು ಕಂಪಲ್ಸರ್ಲಿ ಎಂಪ್ಲಾಯ್ ಆಲ್ ಸೈಂಟಿಸ್ಟ್ಸ್ ಪ್ರೊಫೆಸರ್ಸ್ ಇನ್ ವೆಟರ್ನರಿ ಕಾಲೇಜ್ ಬಿಫೋರ್ ಸ್ಟಾರ್ಟಿಂಗ್ ವೆಟರ್ನರಿ ಕಾಲೇಜ್. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇದ್ದಂಗೆ ಇಂಡಿಯನ್ ವೆಟರ್ನರಿ ಕೌನ್ಸಿಲ್ ಇದೆ, ICAR ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ. ಇದು ಒಂದು ಕಡೆ. ಆದರೆ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ಗೆ
ಅದು ಆಗ್ರೋ ಬೇಸ್ಡ್ ಟೆಕ್ಸ್ಟೈಲ್ದು. ನಮಗೆ ಅಮೇರಿಕಾಗೆ ಹೋಗುವಂಥ ಮಾರ್ಕೆಟ್ ಸ್ವಲ್ಪ ನಾವು ಹಿಂದೆ ಬಿದ್ದಿದ್ದೀವಿ. ಇವಾಗ ಯುರೋಪಿಯನ್ ಯೂನಿಯನ್ ಫ್ರೀ ಅಗ್ರಿಮೆಂಟ್ ಆಗಿರೋದ್ರಿಂದ ಟೆಕ್ಸ್ಟೈಲ್ನ ನಾವು ಬಾಂಗ್ಲಾದೇಶದ್ರೂ ಪೈಪೋಟಿ ಮಾಡೋಂಥ ಪರಿಸ್ಥಿತಿ ಇದೆ. ಇದಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ. ಇಟ್ ಇಸ್ ವೆಲ್ಕಮ್ ಪ್ರಪೋಸಲ್ ಸರ್. ಇನ್ನೂ ಒಂದಷ್ಟು ಅಗ್ರಿಕಲ್ಚರ್ ರಿಲೇಟೆಡ್ ಆರೆಂಜ್ ಎಕಾನಮಿಗೆ ಬೆಂಬಲ ಅಂತಾರೆ, ಇನ್ನೋವೇಟಿವ್ ಸ್ಟಾರ್ಟಪ್ಸ್, ಇದಕ್ಕೆ ಅಗ್ರಿ ಸ್ಟಾರ್ಟಪ್ಸ್ಗೆ ಹೆಚ್ಚಿನ ಉತ್ತೇಜನ. ನೆಕ್ಸ್ಟ್ ಡೀಟೇಲ್ಸ್ ಇದರಲ್ಲಿ ಇಲ್ಲ, ಇದ್ದರೆ ಇಟ್ಸ್ ವೆಲ್ಕಮ್ ಪ್ರಾವಿಷನ್. ಆಮೇಲೆ ಇನ್ನು ಇಷ್ಟು ಮೇಜರ್ ಅಗ್ರಿಕಲ್ಚರ್ ಇದಕ್ಕೆ ಹೇಳಿರೋದು. ಸೊ ಓಕೆ, ಸತೀಶ್ ನಾಗರಾಜ್ ಸರ್ ಹತ್ರ ಹೋಗ್ತೀನಿ. ಉದ್ಯಮ ಕ್ಷೇತ್ರಕ್ಕೆ MSME ಚಾಂಪಿಯನ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಏನಿತ್ತು ಸರ್ ನಿರೀಕ್ಷೆ ನಿಜವಾಗಿದೆಯಾ? ನಾನು ಮುಂಚೆನೇ ಹೇಳ್ದಂಗೆ ಈಗ ಬಜೆಟ್ ನಮಗೆ ಬೇಕಾಯಿತು ಟ್ಯಾಕ್ಸ್ ಕಾಂಪ್ಲಿಯನ್ಸಸ್, ಅದರಲ್ಲಿ ಕೆಲವು ಇನ್ಕಮ್ ಟ್ಯಾಕ್ಸಲ್ಲಿ ಎಕ್ಸಮ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಡೀಟೇಲ್ಸ್ ನೋಡೋಣ. MSMEಗೆ 10,000 ಕೋಟಿ ಬಜೆಟ್ ಪ್ರಾವಿಷನಲ್ಲಿ ಕೊಟ್ಟಿದ್ದಾರೆ. ಹೌದು. ಆಮೇಲೆ ಈ ಸಣ್ಣ ಉದ್ಯಮಗಳಿಗೆ 5 ಲಕ್ಷ ರೂಪಾಯಿ ಇನ್ಸ್ಟೆಂಟ್ ಲೋನ್ ಕೊಡ್ತೀವಿ ಅಂತ ಮಾಡಿದ್ದಾರೆ. ಮುದ್ರಾ ಯೋಜನೆಯಲ್ಲಿ ಕೊಡ್ತದೆ. ಈಗ ನನಗನ್ಸುತ್ತೆ ಈಗ ಒತ್ತು ಕೊಟ್ಟಿದ್ದು ಜಾಸ್ತಿ ಟೂರಿಸಮ್ಗೆ ಈ ಸಲ ಭಾಳ ಒತ್ತು ಕೊಟ್ಟಿದೆ ಈ ಬಜೆಟಲ್ಲಿ. ಯಾಕೆಂದರೆ ಜಾಬ್ ಪ್ರೊವೈಡ್ ಆಗುತ್ತೆ ಅಂತ ಒಂದು ಉದ್ದೇಶ ಇದೆ. ಆಮೇಲೆ ಎಕ್ಸ್ಪೋರ್ಟ್ಗೂ ಎಕ್ಸಮ್ಷನ್ ಕೊಟ್ಟಿದ್ದಾರೆ. ಕೆಲವು ಇಂಪೋರ್ಟು ಯಾವ ನಮ್ಮ ಪೋರ್ಟಲ್ಲಿ ಒಂದು ಕೆಲವು ಜಾಗ ಏನಿರುತ್ತೆ ಅಲ್ಲಿಗೆ ನಾವು ಇಂಪೋರ್ಟ್ ಮಾಡಿದಾಗ, ಹೆವಿ ಮಿಷನ್ ಇಂಪೋರ್ಟ್ ಮಾಡಿದಾಗ ಎಕ್ಸಮ್ಷನ್ SEZ ತರಕ್ಕೆ ಎಕ್ಸಮ್ಷನ್ ಅನೌನ್ಸ್ ಮಾಡ್ಯಾರೆ. ಎಲ್ಲಿಗಿಂತ ಇಂಪಾರ್ಟೆಂಟು ಟ್ರೆಡ್ ಪ್ಲ್ಯಾಟ್ಫಾರ್ಮ್ನ ಭಾಳ ಸ್ಟ್ರಾಂಗ್ ಮಾಡಿ, ಅದು ಒಂದು ಪೇಮೆಂಟ್ ಮೋಡ್ ಏನಿದೆಯಲ್ಲ ಆ ಪೇಮೆಂಟ್ ಮೋಡಲ್ಲಿ ಬಿಲ್ ಡಿಸ್ಕೌಂಟಿಂಗ್ ಇದೆ. ಮುಂಚೆ ಟ್ರೆಡಲ್ಲಿ ಬಿಲ್ ಡಿಸ್ಕೌಂಟಿಂಗ್ ಇರಲಿಲ್ಲ. ಅಲ್ಲಿ ಏನಾದ್ರು ನಮ್ಮ ಪೇಮೆಂಟ್ 45 ದಿವಸ ಬಂದಿಲ್ಲ ಅಂದರೆ ಅಲ್ಲಿ ನಾವು ಕಂಪ್ಲೇಂಟ್ ಹಾಕ್ಬೋದು. ಸೊ ಆವಾಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಿಂದ ದುಡ್ಡು ಬರುತ್ತೆ ಅನ್ನೋ ಒಂದು ಉದ್ದೇಶ ಇತ್ತು. ಈಗ ಟ್ರೆಡ್ ಪ್ಲ್ಯಾಟ್ಫಾರ್ಮ್ನ ಎಷ್ಟು ಸ್ಟ್ರಾಂಗ್ ಮಾಡಿ ಅಂದರೆ ರೀಫೈನಾನ್ಸಿಂಗ್ ಸಮೇತ ಟ್ರೆಡ್ಡಲ್ಲಿ ಬಂದಿದೆ ಈ ಸಲ. ಅದು ಭಾಳ ಅಂದರೆ ಫೈನಾನ್ಸ್ ಇದರಲ್ಲಿ ಭಾಳ ಒಳ್ಳೆಯದಾಗುತ್ತೆ, ಎಸ್ಪೆಷಲಿ MSMEಗೆ. ನಾವೇನಾಗ್ತದೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಕೊಟ್ಟಾಗ ಕೆಲವು ಸಲ 3 ತಿಂಗಳವರೆಗೂ ದುಡ್ಡು ಬರೋಲ್ಲ ನಮಗೆ. ಈಗ ನಾವು ಟ್ರೆಡ್ಡಲ್ಲಿ ನಾವು ಬಿಲ್ನ ಲಾರ್ಜ್ ಮಾಡಿದಾಗ ನಮಗೆ ರೀಫೈನಾನ್ಸ್ ಸಿಗುತ್ತೆ ಗೌರ್ಮೆಂಟಿಂದ, ಅದು ಕಮ್ಮಿ ಬಡ್ಡಿಯಲ್ಲಿ ಸಿಗುತ್ತೆ ಅನ್ನೋದು ಒಂದು ಉದ್ದೇಶ ಇದೆ. ಟೆಕ್ಸ್ಟೈಲ್ ಪಾರ್ಕಿಗೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕೊಡ್ತಾ ಇದ್ದಾರೆ. ಆಮೇಲೆ CGTMS ಸ್ಕೀಮ್ನ ಮತ್ತೆ ರೀಇಂಟ್ರಡಕ್ಷನ್ ಮಾಡಿದ್ದಾರೆ. ಮತ್ತು ದೊಡ್ಡ ಉದ್ಯಮದಲ್ಲಿ ಸೆಮಿಕಂಡಕ್ಟರ್ಗೆ 40,000 ಕೋಟಿ ಈ ಸತಿ ಬಜೆಟ್ ಪ್ರಾವಿಷನ್ ಮಾಡಿದ್ದಾರೆ. ಯಾಕಂದರೆ ನೆಕ್ಸ್ಟು ಗ್ರೋತ್ ಇರೋದೇ AIL ಇದೆ. ಆಮೇಲೆ ತಾವು ನೋಡಿರ್ಬೋದು ಈಗ 100% ಟ್ಯಾಕ್ಸ್ ಎಕ್ಸಮ್ಷನ್ ಅಪ್ ಟು 2047. ಯಾವ ಕ್ಲೌಡ್ ಬೇಸ್ಡ್ ಸರ್ವಿಸ್ ಕೊಡ್ತದೋ 100% ಎಕ್ಸಮ್ಷನ್. ಈಗ ನೆಕ್ಸ್ಟ್ ಭೂಮಿ ಇರೋದೇ ಅದರಲ್ಲೇ ಇರೋದು. ನಮ್ಮ ದೇಶದಲ್ಲಿ ಸುಮಾರು ಕ್ಲೌಡ್ ಬೇಸ್ಡ್ ಸರ್ವಿಸು ಬಂದಿರೋದ್ರಿಂದ ಅದಕ್ಕೆ 47ವರೆಗೂ ಎಕ್ಸಮ್ಷನ್ ಕೊಟ್ಟಿದ್ದಾರೆ. ಲಾಜಿಸ್ಟಿಕ್ಕಿಗೆ ಸ್ವಲ್ಪ ಭಾಳ ಒತ್ತು ಕೊಟ್ಟಿದ್ದಾರೆ. ನನಗಿದ್ರಲ್ಲಿ ಭಾಳ ಮೆಡಿಕಲ್ ಟೂರಿಸಮ್ ಏನಿದೆ ಅದೊಂದು ಉದ್ಯಮಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಟೋಟಲಿ ಟೂರಿಸಮ್ಗೆ ಈ ಸರಿ ಜಾಸ್ತಿ ಒತ್ತು ಕೊಟ್ಟಿದೆ ಅಂತ ನನ್ನ ಅನಿಸಿಕೆ ಇದೆ. ಓಕೆ, ಕೃಷ್ಣಮೂರ್ತಿ ಸರ್, ಡೈರೆಕ್ಟ್ ಟ್ಯಾಕ್ಸು ಇಂಡೈರೆಕ್ಟ್ ಟ್ಯಾಕ್ಸು ನಿರೀಕ್ಷೆಗಳಿತ್ತು, ಬಟ್ ಹಲವು ಘೋಷಣೆಗಳಾಗಿದೆ. ಅದನ್ನು ಸ್ವಲ್ಪ ಸರಳವಾಗಿ ವೀಕ್ಷಕರಿಗೆ ವಿವರಿಸಬಹುದಾ ಅಂತ. ಈಗ ಸ್ಟಾಕ್ ಮಾರ್ಕೆಟ್ ಆಗಲೇ ರಿಯಾಕ್ಟ್ ಆಗಿದೆ. ಹೌದು, ಸೆನ್ಸೆಕ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ಕಾರ್ಪೊರೇಟ್ ನಿರೀಕ್ಷೆಗೆ ಇಲ್ಲ, ಇಂಡಿವಿಜುವಲ್ ನಿರೀಕ್ಷೆಗೂ ಇಲ್ಲ, ಎಕ್ಸೆಪ್ಟ್ ಕ್ಲೌಡ್ ಬೇಸ್ಡ್ ಇಂಡಸ್ಟ್ರೀಸ್ಗೆ 2047ವರೆಗೂ ಇನ್ಸೆಂಟಿವ್ ಕೊಡ್ತೀನಿ ಎಂದಿದ್ದಾರೆ. ಬಟ್ ಸ್ಟಾರ್ಟಪ್ಸ್ಗಾಗಲಿ ಬೇರೆ ಎಂಕರೇಜ್ಮೆಂಟ್ಸ್ ಏನೂ ಇಲ್ಲ. ಕಳೆದ ವರ್ಷ ಏನಿತ್ತು ಅದೇ ಇದೆ. ಟ್ಯಾಕ್ಸ್ ರೇಟ್ಸ್ ವ್ಯತ್ಯಾಸ ಮಾಡಿಲ್ಲ. ಸ್ವಲ್ಪ TDS ಕಡಿಮೆ ಮಾಡಿದ್ದಾರೆ. ಒಂದು ಫಾರಿನ್ ಟೂರ್ಗೆ TDS 5%ಇಂದ 2% ಮಾಡಿದ್ದಾರೆ. ಸಿಮಿಲರ್ಲಿ ಆಮೇಲೆ ಎಜುಕೇಷನ್ ಅಬ್ರಾಡ್ ಹೋಗೋರಿಗೆ 5% TCS ಇತ್ತು, ಅದನ್ನು 2% ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಮೊದಲೆಲ್ಲ ಪೆನಾಲ್ಟೀಸ್ ಎಲ್ಲ ತುಂಬ ಇರೋದು, ಅದು ಈಗ ಫೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾರು ಡಿಫಾಲ್ಟ್ ಮಾಡಿದ್ದಾರೆ ಅವ್ರಿಗೆ ಮಾತ್ರನೇ ಅದು ಎಂಕರೇಜ್ ಆಗುತ್ತೆ. ಹಾನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ಗೆ ಇದರಿಂದ ಯಾವುದೇ ಇನ್ಸೆಂಟಿವ್ ಇಲ್ಲ. ಅವ್ರಿಗೂ ಸ್ವಲ್ಪ ಟ್ಯಾಕ್ಸ್ ರೇಟ್ ಕಡಿಮೆ ಮಾಡ್ಬೋದಾಗಿತ್ತು, ಅದೇ ವೇರಿಯೇಷನ್ ಮಾಡ್ಬೋದಾಗಿತ್ತು, ಇವ್ರಿಗೂ ಎಂಕರೇಜ್ ಮಾಡ್ಬೋದಾಯಿತು, ಮಾಡಿಲ್ಲ. ಡಿಫಾಲ್ಟರ್ಸ್ಗೆ ಸ್ವಲ್ಪ ರಿಲೀಫ್ ಕೊಡ್ತಾ ಇದ್ದಾರೆ. ಫೈಟ್ ಮಾಡೋದು ಬೇಡ ಅಂತ ಹೇಳಿ ಪೆನಾಲ್ಟೀಸ್ ತೆಗೆದು ದಂಡ ಹಾಕ್ತೀವಿ ಅಂತ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನು. ಇದು ಭಾಳ ಕ್ರಿಟಿಕಲ್ ಆದಂತಹ ಒಂದು ಸಂದರ್ಭದಲ್ಲಿ ಬಂದಂತಹ ಬಜೆಟು. ಮೊದಲೇ ಹೇಳಿದ ಹಾಗೆ ಇಲ್ಲಿ ನಿರೀಕ್ಷೆಗಳು ಹೆಚ್ಚಿತ್ತು, ಸವಾಲುಗಳು ಕೂಡ ಹೆಚ್ಚಿತ್ತು. ಉದಾಹರಣೆಗೆ ಇದು ನಮ್ಮ ಕೃಷ್ಣಮೂರ್ತಿಯವ್ರ ಬಗ್ಗೆ ಅವ್ರು ಹೇಳಿದ್ದನ್ನು ಸೇರಿಸೋದಾದರೆ, ಈಗ ಇಲ್ಲಿ ಇಂಡಸ್ಟ್ರೀಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಬಹಳ ಮುಖ್ಯವಾಗಿ, ಅಂದರೆ ಈಗ ನಾವು ಎಕ್ಸ್ಪೋರ್ಟ್ಸನ್ನು ರಫ್ತನ್ನು ಜಾಸ್ತಿ ಮಾಡೋದು ಬಹಳ ಮುಖ್ಯವಾದಂಥ ಅಗತ್ಯ ಇತ್ತು. ಸೊ ಹಾಗಾಗಿ ಕೈಗಾರಿಕೆಗಳಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉತ್ತೇಜನವನ್ನು ಕೊಡಬೇಕಾಗಿತ್ತು. ಮ್ಯಾಟ್ ತೆಗೆದು ಫಾರ್ ಎಕ್ಸಾಂಪಲ್ ಒಂದು ಭಾಳ ಮುಖ್ಯವಾಗಿ ಈಗ ಈಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತಾರೆ. ಈಗ ಇದು ಏನು ಬೈಬ್ಯಾಕ್ ಶೇರ್ಸ್
ಆ ಬೈಬ್ಯಾಕ್ ಶೇರ್ಸನ್ನು ಒಂದು ರೀತಿಯಲ್ಲಿ ಕರೆಕ್ಟ್ ಅದೇನಂತಂದರೆ ಆ ಬಂಡವಾಳ ಹೂಡಿಕೆ ಹಾಗೇ ಇರಲಿ ಅನ್ನೋದಂಥ ಕಾಳಜಿ ಇದ್ದಿರಬಹುದು. ಆದರೆ ಬೈಬ್ಯಾಕ್ ಶೇರ್ಸ್ ಮೇಲೆ ಹಾಕುವಂಥ ಇದನ್ನು ಟ್ಯಾಕ್ಸನ್ನು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಅದು ಏನಾಗುತ್ತೆ ಅಲ್ಲಿ ಒಂದು ಅವ್ರಿಗೆ ಇದಂದರೆ ಇದು ಹೂಡಿಕೆದಾರರಿಗೆ ಅಥವಾ ಕಂಪನಿ ಓನರ್ಗಳಿಗೆ ತಾವು ಆ ಒಂದು ಫ್ರೀಡಮ್ ಇರಬೇಕು. ಯಾವ ಸಂದರ್ಭದಲ್ಲಿ ಹೂಡಿಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ವಾಪಸ್ ತೊಗೊಳ್ಬೇಕು, ದಟ್ ಈಸ್ ದಿ ಫ್ಲೆಕ್ಸಿಬಿಲಿಟಿ. ಈಗ ಅದನ್ನು ಚೆಕ್ ಮಾಡೋಕ್ಕೋಸ್ಕರ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹಾಕಿದಾಗ ಅಲ್ಲಿ ಒಂದು ಅದಕ್ಕೆ ಇವಾಗ ಸೆನ್ಸೆಕ್ಸ್ ಯಾಕೆ ಸ್ಟಾಕ್ ಮಾರ್ಕೆಟು ಈ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅಂದರೆ ಇಂಥ ವಿಚಾರಗಳು. ಇದು ಬಹಳ ಕ್ರಿಟಿಕಲ್ ಆದಂಥ ಅಂದರೆ ಗ್ರೋತ್ ಓರಿಯೆಂಟೆಡ್ ಆಗಿ ಇರಬೇಕಾದಂಥ ಬಜೆಟ್ ಕಾಲ ಇದು. ಯಾಕೆ ಅಂತಂದರೆ ನಮಗೆ ಹೊರಗಡೆ ಮತ್ತು ಒಳಗಡೆ ಸವಾಲುಗಳು ಹೆಚ್ಚು. ಇವಾಗ ಫಾರ್ ಎಕ್ಸಾಂಪಲ್ ಯುದ್ಧ ಕಾಲದ ಪರಿಸ್ಥಿತಿ ಅಂದರೆ ದೇಶದ ಸುತ್ತೆಲ್ಲ ಅಂದರೆ ದೊಡ್ಡ ದೊಡ್ಡ ಶತ್ರುಗಳು ಅಂದರೆ ಎಕನಾಮಿಕ್ ವಾರ್ ಇದು, ಆರ್ಥಿಕ ಸಮರವನ್ನು ಹೂಡಿರುವಾಗ ಅದರ ಒಂದು ನೇತೃತ್ವವನ್ನು ಅಮೇರಿಕಾದಂತಹ ದೈತ್ಯ ರಾಷ್ಟ್ರನೇ ವಹಿಸಿರುವಾಗ ನಮ್ಮದು ರೆಸಿಲಿಯಂಟ್ ಅಲ್ಲಿ ಇದಿದೆ ಏನಂದರೆ ಅಲ್ಲಿ ಸೂಚನೆಗಳಿವೆ. ಏನಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇಂಡಸ್ಟ್ರಿಗೆ ಹೇಳೋದಾದರೆ ಬೇಕಾದಷ್ಟು ಹೂಡಿಕೆ ಇದೆ. ಏನಂತಂದರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ 40,000 ಕೋಟಿ ಇಟ್ಟು ಅದನ್ನು ಉತ್ತೇಜನ ಅಂತ ಮಾಡ್ತಾ ಇದ್ದಾರೆ. ಕೃಷ್ಣಮೂರ್ತಿಯವರು ಹೇಳಿದ ಹಾಗೆ ಇದು ಸರ್ಕಾರ ಹೂಡಿಕೆಗಿಂತ ಹೆಚ್ಚಾಗಿ ಈ ಪ್ರೈವೇಟ್ ಇನ್ವೆಸ್ಟ್ಮೆಂಟಿಗೆ ಉತ್ತೇಜನ ಇರಬೇಕಾಗಿತ್ತು. ಆದರೆ ಇಲ್ಲೇನಂತಂದರೆ ಖಾಸಗಿ ಹೂಡಿಕೆಗೆ ಉತ್ತೇಜನ ಕೊಡುವಂಥ ಒಂದು ಸಂದರ್ಭ ಇಲ್ಲ. ಆನ್ ದಿ ಅದರ್ ಹ್ಯಾಂಡ್ ಏನು ಮಾಡ್ತಾ ಇದ್ದಾರೆ, ಈ ಥರದ್ದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಹಾಕೋದು ಈ ಥರ ಎಲ್ಲ ಮಾಡೋದ್ರಿಂದ ಹೀಗೇನಾಗಿದೆ, ಇದು ಇಮಿಡಿಯೇಟ್ ರಿಯಾಕ್ಷನ್ ಏನಿದೆ ಅಂದರೆ ಇದೇನೋ ಒಂದು ರೀತಿ ನಮಗೆ ರಿಗ್ರೆಸಿವ್ ಅಂದರೆ ಒಂದು ರೀತಿ ಪ್ರಗತಿಗೆ ಕಡಿವಾಣ ಹಾಕದಂಥ ಒಂದು ಬಜೆಟ್ ಇರಬಹುದು ಅನ್ನುವಂಥ ಒಂದು ಸೆಂಟಿಮೆಂಟಿಂದ ಇವತ್ತು ಸೆನ್ಸೆಕ್ಸ್ ಬಿದ್ದಿದೆ. ಸೊ ಮುಂದಿನ ಅಂದರೆ ಇದೆಲ್ಲ ಇನ್ನೂ ಡೆವಿಲ್ ಈಸ್ ಇನ್ ದಿ ಡೀಟೇಲ್ ಅಂತ ಹೇಳ್ತಾರೆ. ನಾವು ಇವಾಗ ಈ ಬಜೆಟ್ ಡಾಕ್ಯುಮೆಂಟನ್ನು ಇನ್ನಷ್ಟು ಓದಬೇಕಾಗತ್ತೆ, ಡೀಟೇಲ್ಸನ್ನು ನೋಡಬೇಕಾಗತ್ತೆ. ಅದಾದಮೇಲೆ ನಾವೇನಂತಂದರೆ ಹೆಚ್ಚಿನ ಒಂದು ಕ್ಲಾರಿಟಿ ಬರಬಹುದು. ಏನು ಹೇಳ್ತೀರಾ? ಖಂಡಿತ ಡೆವಿಲ್ ಇನ್ ಡೀಟೇಲ್ಸ್ ಅಂದಾಗ ನಾವು ಸಾಕಷ್ಟು ಅಂಶಗಳು ಒಳ್ಳೆ ಅಂಶಗಳು ಇರ್ಬೋದು, ಬಟ್ ನಾವು ನೋಡಿದಾಗ ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಏನಾಗ್ತಾ ಇದೆ ಅಂತಂದರೆ ಅವರು ಸೆಲ್ಫ್ ರಿಲಯಂಟಿಗೆ ಪ್ರಯತ್ನ ಮಾಡಿರೋದಂತೂ ಕರೆಕ್ಟು. ಸೆಮಿ ಕಂಡಕ್ಟರ್ ಆಗಿರ್ಬೋದು ಮತ್ತು ರೇರ್ ಅರ್ತ್ ಮೆಟೀರಿಯಲ್ಸ್ಗೆ ನ್ಯೂ ಟೆಕ್ನಾಲಜಿ ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಒತ್ತಾಸೆಯನ್ನು ನೀಡಿದ್ದಾರೆ. MSMEಗೆ ಸಾಕಷ್ಟು ಒತ್ತಾಸೆಯನ್ನು ನೀಡಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಭಾರತದ ಒಂದು ಆರ್ಥಿಕತೆಯನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ ಇಲ್ಲಿ ಕನ್ಸಂಪ್ಷನ್ ಡ್ರಿವನ್ ಅಂತ ಬಂದಾಗ ಇನ್ಸೆಂಟಿವ್ಸ್ ಮೇಲೆ ಬರೀ ಇಂಡಸ್ಟ್ರಿಗೆ ಇನ್ಸೆಂಟಿವ್ಸ್ ಕೊಟ್ಟರಾಗಲ್ಲ, ಇಟ್ ಈಸ್ ಇನ್ಸೆಂಟಿವೈಸ್ಡ್ ಎವ್ರಿವೇರ್. MSMEಗೆ ಒಂದು ಸ್ವಲ್ಪ ಇನ್ಸೆಂಟಿವ್ ಕೊಟ್ಟಿದ್ದಾರೆ ಈ ಸಾರಿ. ಬಟ್ ಮುಖ್ಯವಾಗಿ ನೀವು ಎಂಪ್ಲಾಯ್ಮೆಂಟ್ ಜನ್ರೇಷನನ್ನು ಹಳ್ಳಿಗಾಡಿನಲ್ಲಿ ಹೇಗೆ ಕ್ರಿಯೇಟ್ ಮಾಡ್ತೀರಾ? ಈಗ ಹೊಸ ಹ್ಯಾಕ್ ಬಂತು ರಾಮ್ಜಿ ಅಂತಂದ್ಬಿಟ್ಟು. ಈ ಹೊಸ ಹ್ಯಾಕ್ ಪ್ರಕಾರ ಮೊದಲು ರೈಟ್ ಇತ್ತು, ಅಂದರೆ ಒಬ್ಬ ವ್ಯಕ್ತಿಗೆ 100 ಡೇಸು ಕೆಲಸ ಸಿಗ್ತಾ ಇತ್ತು. ಈಗೇನಾಗಿದೆ, ಮಿಷನ್ ಮೋಡ್ಗೆ ತಂದಿದ್ದಾರೆ. ಮಿಷನ್ ಮೋಡ್ ಅಂತಂದರೆ ಅದು ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಇದ್ದಾಗ ಮಾತ್ರ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಇದೇನಾಗುತ್ತೆ, ಮೈಗ್ರೇಷನ್ಗೆ ಕಾರಣ ಆಗುತ್ತೆ. ಸೊ ಈ ರೀತಿಯ ಲಾಪ್ ಸೈಡೆಡ್ ಪಾಲಿಸಿಗಳು ಏನಾಗುತ್ತೆ, ಇಂದು ದೀರ್ಘಾವಧಿಯಲ್ಲಿ ಒಂದು ಡ್ಯುಯಾಲಿಟಿ ಏನು ಅಂತಂದರೆ ಇನ್ಕಮ್ ಡಿಸ್ಟ್ರಿಬ್ಯೂಷನಲ್ಲಿ ಇನಿಕ್ವಾಲಿಟಿ ಜಾಸ್ತಿ ಆಗುವ ಒಂದು ಸಂದರ್ಭಗಳು ಹೆಚ್ಚಿರ್ತದೆ. ಇನ್ಕಮ್ಮು ಮತ್ತು ವೆಲ್ತ್ ಇನಿಕ್ವಾಲಿಟಿ. ಈ ಇನ್ಕಮ್ ಇನಿಕ್ವಾಲಿಟಿನ ಕಡಿಮೆ ಮಾಡೋದಕ್ಕೋಸ್ಕರ ಈ ಸೋಷಿಯಲ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದರಲ್ಲೂ SDG ಗೋಲ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ಆ ಒಂದು ಗೋಲ್ಗಳ ಬಗ್ಗೆ ಸಾಕಷ್ಟು ಪ್ರೋಗ್ರಾಮ್ಸು ಇಲ್ಲಿ ಇರದೇ ಇರುವಂಥ ಅದಕ್ಕೆ ಒಂದು ದೊಡ್ಡ ಒಂದು ಸವಾಲು ಏನಿತ್ತಂತಂದರೆ ಆದಾಯ ಕಮ್ಮಿ ಆಗಿದೆ. ಹೌದು, ಅಂದರೆ ಇವಾಗ ಇನ್ಕಮ್ ಟ್ಯಾಕ್ಸು ಸ್ಲ್ಯಾಬ್ಸನ್ನು ಕಮ್ಮಿ ಅಂದರೆ ರ್ಯಾಷನಲೈಸ್ ಮಾಡಿದ್ದು ಆಗಲೇ ಹೇಳಿದಾಗೆ GST ರೇಟ್ಸನ್ನು ಕಮ್ಮಿ ಮಾಡಿರೋದು. ಇದರಿಂದ ಏನಾಗಿದೆ, ಸರ್ಕಾರಕ್ಕೆ ಅಷ್ಟು ಲೀವೇ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ. ಆದರೆ ನನಗೆ ಭಾಳ ವಿಚಿತ್ರವಾಗಿ ಅಥವಾ ಒಂದು ರೀತಿಯಲ್ಲಿ ಇದಾಗಿ ಅಂದರೆ ಒಂದು ಅಸಂಗತವಾಗಿ ಕಾಣಿಸಿದೆ ಅಂತಂದರೆ ವೆಂಕಟರೆಡ್ಡಿಯವರು ಅದನ್ನು ಪ್ರಸ್ತಾಪ ಮಾಡಿದ್ರು. ಅದನ್ನು ನಾನು ವೆಂಕಟರೆಡ್ಡಿಯವರ ಹತ್ರ ಅವರಿಗೆ ಮತ್ತೆ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಏನಂದರೆ ಅದನ್ನು ತಾವು ಕೂಡ ಇದು ವಿಶ್ಲೇಷಣೆ ಮಾಡಬಹುದು. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ಕೊಡಬೇಕು, ನಿಜ. ಶಿಕ್ಷಣ ಒಂದು ರೀತಿಯಲ್ಲಿ ಅದು ಶಿಕ್ಷಣ ಕ್ಷೇತ್ರ ಸದೃಢ ಆಗಬೇಕು, ಅದು ಎಂಪವರ್ ಆಗಬೇಕು, ಸ್ಟ್ರೆಂಥನ್ ಆಗಬೇಕು. ಆದರೆ ಯೂನಿವರ್ಸಿಟಿಗಳ ಹೆಚ್ಚಳ, ಯೂನಿವರ್ಸಿಟಿಗಳ ಸಂಖ್ಯೆಯ ಹೆಚ್ಚಳ. ಈಗ ಅದೇನೋ ಜಿಲ್ಲೆಗೆ 5 ಯೂನಿವರ್ಸಿಟಿ ಅಂದರೆ ಜಿಲ್ಲೆಗೆ ಒಂದು ಏನಂತಂದರೆ ಇದು ಏನೋ ಟೌನ್ಶಿಪ್ ಯೂನಿವರ್ಸಿಟಿಗಳನ್ನು ಕೊಡುವಂಥದ್ದು ಅಂತ. ಈಗ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡ್ಕೊಳ್ಳೋದಾದರೆ 25 ಪ್ರೈವೇಟ್ ಯೂನಿವರ್ಸಿಟಿಗಳು, 50ಕ್ಕಿಂತ ಹೆಚ್ಚು ಪಬ್ಲಿಕ್ ಅಂದರೆ ಸರ್ಕಾರಿ ಯೂನಿವರ್ಸಿಟಿಗಳು. ಅದನ್ನು ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಯೂನಿವರ್ಸಿಟಿ ಮಾಡಿದ್ದಾರೆ. ಅದನ್ನು ಮಾಡಲಿ ಅಂದರೆ ಯೂನಿವರ್ಸಿಟಿನ ಸ್ಕೂಲ್ಗಳ ಲೆವೆಲ್ನಲ್ಲಿ
ಅಂದರೆ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಪ್ರೀವಿಯಸ್ BJP ಗವರ್ನಮೆಂಟ್ದು ಒಂದು ಪಾಲಿಸಿ ಇತ್ತು. ಅದಂದ್ರೆ ಬೀದಿಗೆ ಒಂದು ಯೂನಿವರ್ಸಿಟಿ ಅನ್ನೋ ಥರ ಆಗ್ಬಿಟ್ಟಿದೆ ಬಿಡಿ. ಏನಂದರೆ ಅಗ್ರಿಕಲ್ಚರ್ ಆಯಿತು, ಹಾರ್ಟಿಕಲ್ಚರ್ ಆಯಿತು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಆಯಿತು, ಫಿಶರಿ ಆಯಿತು, ಜಾನಪದ ಆಯಿತು, ಸಂಗೀತ ಆಯಿತು, ಆಮೇಲೆ ಸಂಸ್ಕೃತ ಆಯಿತು. ಆಮೇಲೆ ಈ ಥರದ್ದೆಲ್ಲ ಮಾಡುವಾಗ ಆಯಿತು, ಇಷ್ಟೆಲ್ಲ ಯೂನಿವರ್ಸಿಟಿಗಳಿರುವಾಗ ಅಷ್ಟು ಯೂನಿವರ್ಸಿಟಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇವೆಯಾ ಅಂದರೆ ವಿಪರ್ಯಾಸ ಏನು ಅಂತಂದರೆ ಇದು ಸ್ಟಾಫ್ಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ. ಅಂದರೆ ಇದು ಪೆನ್ಷನ್ ಕೊಡೋದಕ್ಕೆ ಹಣ ಇಲ್ಲ, ಫಿಲ್ ಆಗಿ ಪೋಸ್ಟ್ಗಳು ಫಿಲ್ಅಪ್ ಆಗಿಲ್ಲ. ಅಂದರೆ 50 ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ 50% 60% ಇದು ಪೋಸ್ಟ್ಗಳು ಖಾಲಿ ಇದೆ. ಇಂಥ ಸಂದರ್ಭದಲ್ಲಿ ಯಾವ ಪುರುಷಾರ್ಥಕ್ಕೆ, ಯಾವ ಭಾಗ್ಯಕ್ಕೋಸ್ಕರ ಯೂನಿವರ್ಸಿಟಿಗಳು ಹೆಚ್ಚು ಮಾಡುವಂಥಕ್ಕೆ, ಅಂದರೆ ರಾಜ್ಯ ಸರ್ಕಾರ ಅಲ್ಲದೆ ಕೇಂದ್ರ ಸರ್ಕಾರನೂ ಕೂಡ ಯೂನಿವರ್ಸಿಟಿಗಳನ್ನು ಸಂಖ್ಯೆಗಳ ಹೆಚ್ಚು ಮಾಡುವಂಥ ಒಂದು ಪ್ರಸ್ತಾಪ ಇಟ್ಟಿದೆಯಲ್ಲ, ಇದಕ್ಕೆ ತಮ್ಮ ರಿಯಾಕ್ಷನ್ ಏನು ವೆಂಕಟರೆಡ್ಡಿ ಅವರೇ? ಅವರು ಸರ್ಕಾರದಲ್ಲಿ ತಾವು ಹೇಳ್ದಂಗೆ ಬಂಡವಾಳ ಹೂಡಿಕೆ ಕಡಿಮೆ ಇರೋದ್ರಿಂದ ಖಾಸಗಿ ಬಂಡವಾಳ ಇದನ್ನು ಖಾಸಗಿಯವ್ರು ಕೊಡೋದು ಮೊದಲನೇದು ಆಪ್ಷನ್ನು. ಬಟ್ ಇನ್ನು ವೆಟರ್ನರಿ ಎಕ್ಸಾಂಪಲ್ ತಗೊಳ್ಳಿ ಸರ್, ಕರ್ನಾಟಕದಲ್ಲೇ 6 ವೆಟರ್ನರಿ ಕಾಲೇಜಸ್ ಇದೆ. ಅಲ್ಲಿ ಕ್ರೂಷಿಯಲ್ ಅನಾಟಮಿ ಆಗಲಿ, ನಿಮಗೆ ಜೆನೆಟಿಕ್ಸ್ ಆಗಲಿ, ಮೀಟ್ ಸೈನ್ಸ್ ಆಗಲಿ, ಪೌಲ್ಟ್ರಿ ಆಗಲಿ, ಒಬ್ಬೊಬ್ಬರು ಇಬ್ಬಿಬ್ಬರು ಪ್ರೊಫೆಸರ್ಸ್ ಇದ್ದರೆ ಅವ್ರು ಏನು ಪಾಠ ಮಾಡ್ತಾರೆ? ಇಂಡಿಯನ್ ವೆಟರ್ನರಿ ಕೌನ್ಸಿಲ್ ರೆಕಗ್ನೇಷನ್ನ ವಿತ್ಡ್ರಾ ಮಾಡಿತ್ತು ಶಿವಮೊಗ್ಗ ವೆಟರ್ನರಿ ಕಾಲೇಜ್. ಅಂಥದ್ದನ್ನು ಸ್ಟ್ರೆಂಥನ್ ಮಾಡಿ ನೀವು ಹೊಸ ವೆಟರ್ನರಿ ಕಾಲೇಜಸ್ ಮಾಡ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತೀವಿ ಅನ್ನೋದನ್ನು, ಇದ್ರ ಬಗ್ಗೆ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇದು ಫಾರ್ಮ್ ಯೂನಿವರ್ಸಿಟೀಸ್ 75 ವೆಟರ್ನರಿ ಕಾಲೇಜಸ್ ಇದೆ, ಅದನ್ನು ಸ್ಟ್ರೆಂಥನ್ ಮಾಡಿ ನೀವು 5 ಕಾಲೇಜಸ್ ತಿರುಗಿ ಓಪನ್ ಮಾಡೋದು ಸೆಕೆಂಡ್ರಿ. ಇದು ರೆಟ್ರೋಗ್ರೈಡ್ ಡಿಸಿಷನ್ ಅಂತ ನನಗನ್ಸುತ್ತೆ. ಆಮೇಲೆ ಒಂದು ಒಳ್ಳೆಯದಂದರೆ ಕಂಟೈನರ್ ಅಭಿವೃದ್ಧಿ ಯೋಜನೆಗೆ 10,000 ಕೋಟಿ. ಟ್ರೇಡ್ ಆ್ಯಂಡ್ ಕಾಮರ್ಸ್ಗೆ, ಬೋತ್ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಡೊಮೆಸ್ಟಿಕ್ ಟ್ರೇಡ್ಗೆ ಕಂಟೈನರ್ಸು ಬಹಳ ಬಹಳ ಮುಖ್ಯ. ಈ ದೃಷ್ಟಿಯಿಂದ ಅದು ಏನು ಡೀಟೇಲ್ಸ್ ಬಡ್ಜೆಟ್ ಗೊತ್ತಿಲ್ಲ, ಇಟ್ಸ್ ವೆಲ್ಕಮ್ ಚೇಂಜ್. ಟ್ರೇಡ್ ಆ್ಯಂಡ್ ಕಾಮರ್ಸ್ಗೆ ಈ ಕಂಟೈನರ್ಸ್ ಈಗ ಎಜುಕೇಷನ್ ಸೆಕ್ಟರ್ ಬಂದಾಗೆ ಈ ಪರಿಸ್ಥಿತಿ, ಭಾರತದ ಪರಿಸ್ಥಿತಿ ಹೇಗಿದೆ ಅಂತಂದರೆ ಮ್ಯಾಸಿಫಿಕೇಶನ್ ಆಫ್ ಹೈಯರ್ ಎಜುಕೇಷನ್. ಹೌದು, ಯೂನಿವರ್ಸಿಟೀಸ್ಗಳು ನೀವೆಲ್ಲ ಮೆನ್ಷನ್ ಮಾಡಿದ್ರಿ. ಯೂನಿವರ್ಸಿಟಿಗಳು ಸೆಂಟ್ರಲ್ ಆಗಿರ್ಬೋದು, IITಗಳಾಗಿರ್ಬೋದು, ಮತ್ತು IIMBಸ್ಗಳಾಗಿರ್ಬೋದು, IIMs ಆಗಿರ್ಬೋದು, ಮತ್ತು ಸ್ಟೇಟ್ ಯೂನಿವರ್ಸಿಟೀಸ್ಗಳು, ಪ್ರೈವೇಟ್ ಯೂನಿವರ್ಸಿಟೀಸ್ಗಳು, ಇಷ್ಟೆಲ್ಲ ಆಗ್ತಾಯಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಆದಂಗೆ ಅಲ್ಲಿ ಪಾರ್ಟಿಸಿಪೇಷನ್ ರೇಟು ಕೂಡ ಜಾಸ್ತಿ ಆಗ್ತಾಯಿದೆ. ಬಟ್ ಅದು ಸೋಸಿಯೋ ಎಕನಾಮಿಕ್ ಗ್ರೂಪ್ಸ್ ಪಾರ್ಟಿಸಿಪೇಷನ್ ವೇರಿ ಇರ್ಬೋದು. ಬಟ್ ಅನ್ಎಂಪ್ಲಾಯ್ಮೆಂಟ್ ರೇಟು ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅಂದರೆ ಅಡ್ಮಿಷನ್ ಆಗಿ ಡಿಗ್ರಿ ತಗೊಂಡ್ಮೇಲೆ ಅವ್ರಿಗೆ ಹೊರಗಡೆ ಎಜುಕೇಶನ್ ಇವಾಗ ಯೂನಿವರ್ಸಿಟಿ ಮಾಡಿಬಿಟ್ಟು ಒಳ್ಳೆ ಫ್ಯಾಕಲ್ಟಿ ಕೊಡದೆ ಸ್ಟ್ಯಾಂಡರ್ಡ್ ಇರುವಂಥ ಇದು ಸಿಲೆಬಸ್ ಅಂದರೆ ಕರಿಕ್ಯುಲಮ್ ಇಲ್ಲದೆ ಹೋದರೆ ಸ್ಕಿಲ್ಡ್ ಏನು ಗ್ರಾಜುಯೇಟ್ಸ್ ಬರ್ತಾ ಇಲ್ಲ. ಅವ್ರಿಗೆ ಸರ್ಟಿಫಿಕೇಟ್ ಇರುತ್ತೆ, ಮಾಡೋ ಕೆಲಸ ಬರೋದಿಲ್ಲ. ಕರೆಕ್ಟ್. ಆಮೇಲೆ ಇಂಡಸ್ಟ್ರೀಸ್ ಅವ್ರಿಗೆ ಕೆಲಸ ಕೊಡೋದಿಲ್ಲ. ಇಲ್ಲಿ ಗ್ಯಾಪ್ ಇದೆ. ಇಂಡಸ್ಟ್ರಿ ಮತ್ತು ಯೂನಿವರ್ಸಿಟೀಸ್ಗಳ ಮಧ್ಯೆ ಒಂದು ಸ್ಕಿಲ್ ಗ್ಯಾಪ್ ಏನಿದೆ ಅದು ಎದ್ದು ಕಾಣ್ತಾ ಇರುವಂಥದ್ದು. ಎಸ್ಪೆಷಲಿ ನೀವು ಪ್ರೈವೇಟ್ ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡಿದಾಗ ಅಲ್ಲಿ ಇರುವಂತಹ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತಂದರೆ ಅಲ್ಲಿ ಕ್ವಾಲಿಟಿಯನ್ನು ನಾವು ಪ್ರಶ್ನಿಸಬೇಕಾಗುತ್ತೆ. ಆ ಕ್ವಾಲಿಟಿ ಇಲ್ಲ ಅಲ್ಲಿ. ಜೊತೆಗೆ ಕ್ವಾಲಿಟಿ ಇಲ್ಲದ್ರ ಜೊತೆಗೆ ಟ್ರೈನ್ಡ್ ಟೀಚರ್ಸು ಕೂಡ ಬೋತ್ ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ಗಳಲ್ಲಿ ಇಲ್ಲದೆ ಇರುವಂಥದ್ದನ್ನ ನಾವು ಗಮನಿಸ್ಬೋದು. ಈಗ ಏನಾಗ್ತಾ ಇದೆ ಅಂದರೆ ಕ್ವಾಲಿಟಿ ಡೌನ್ ಆಗ್ತಾ ಇದೆ ಡೇ ಬೈ ಡೇ. ಯೂನಿವರ್ಸಿಟಿಗಳು ಹೆಚ್ಚಾದಂತೆ ಕ್ವಾಲಿಟಿ ಡೌನ್ ಆಗ್ತಾ ಇದೆ. ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಅದಕ್ಕೆ ಏನಂತಂದರೆ ಇದೊಂಥರ ಇಟ್ಸ್ ಎ ವೆರಿ ಕ್ರಿಟಿಕಲ್ ಸಿಚುವೇಶನ್ನು. ಈಗ ಯೂನಿವರ್ಸಿಟಿಗಳನ್ನು ಅದನ್ನು ಸಬಲಗೊಳಿಸೋಣ ಅಂದರೆ ಸರ್ಕಾರಗಳ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ ಅವರು. ಹಣ ಇಲ್ಲದೆ ಇರೋದ್ರಿಂದ ಏನು ಮಾಡ್ತಾರೆ, ನೀವು ಹೇಳಿದ ಹಾಗೆ ಪ್ರೈವೇಟ್ ಇದು. ಈಗ ಫಾರ್ ಎಕ್ಸಾಂಪಲ್ ಒಂದು ಭಾಳ ಆಘಾತಕಾರಿಯಾದಂಥ ಒಂದು ಬೆಳವಣಿಗೆ ಏನಂತಂದರೆ ಬಿಜಾಪುರ ಮೆಡಿಕಲ್ ಕಾಲೇಜ್. ಬಿಜಾಪುರದಲ್ಲಿರುವಂಥ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರುವಂಥ ಮೆಡಿಕಲ್ ಕಾಲೇಜು, ಚೆನ್ನಾಗಿ ಕ್ವಾಲಿಟಿ ಇರುವಂಥ ಮೆಡಿಕಲ್ ಕಾಲೇಜು, ಮೆರಿಟೋರಿಯಸ್ ಮೆಡಿಕಲ್ ಕಾಲೇಜು. ಅದರ ಜೊತೆಗೆ ಏನು ಅಟ್ಯಾಚ್ಡ್ ಹಾಸ್ಪಿಟ್ಲು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ತುಂಬ ಅಂಥ ಒಂದು ಇದನ್ನು PPP ಮಾಡಲಲ್ಲಿ ಪ್ರೈವೇಟೈಸ್ ಮಾಡಿಬಿಡ್ಬೇಕು ಅಂತ ಒಂದು ಮಾಡ್ತಾ ಇದ್ದಾರೆ. ಅದಕ್ಕೆ ಇಡೀ ಜಿಲ್ಲೆಯ ಜನ ಹೋರಾಟ ಮಾಡ್ತಾ ಇದ್ದಾರೆ, ಆಂದೋಲನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇದು ಇಂಥ ಒಂದು ಪರಿಸ್ಥಿತಿ. ಇವಾಗ ಗವರ್ನಮೆಂಟಾ ಪ್ರೈವೇಟಾ? ಈಗ ಕರ್ನಾಟಕದಲ್ಲಿ ಮೈಸೂರು ಯೂನಿವರ್ಸಿಟಿ ಇಸ್ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಎಸ್ಟಾಬ್ಲಿಷ್ಡ್ ಇನ್ ಸ್ಯಾಲ್ರಿ ಕೊಡೋಕ್ಕೆ 1916 ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಈಗ ನಾವೆಲ್ಲ ಅಲ್ಲೇ ಟ್ರೈನ್ ಆಗಿರುವಂಥದ್ದು. ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಎಲ್ಲ ಗೆಸ್ಟ್ ಫ್ಯಾಕಲ್ಟಿ ಇರುವಂಥದ್ದು. ಸೊ ಈ ರೀತಿಯ ಯೂನಿವರ್ಸಿಟಿಗಳನ್ನು ಇಟ್ಕೊಳ್ಳೋದಕ್ಕಿಂತ ಮುಚ್ಚೋದೇ ಒಳ್ಳೆಯದು. ಸ್ಟೇಟ್ಗೂ ಹೇಳ್ತಾ ಇದ್ದೀನಿ, ಸೆಂಟ್ರಲ್ಗೂ ಹೇಳ್ತಾ ಇದ್ದೀನಿ. ಸೆಂಟ್ರಲ್ನಲ್ಲಿ UGC ಫಂಡ್ ಸಿಗ್ತಾ ಇಲ್ಲ. ವೆಂಕಟರೆಡ್ಡಿ ಅವರೇ,
ಆಂಧ್ರ ಪ್ರದೇಶದಲ್ಲಿ 17 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಖಾಸಗೀಕರಣ ಮಾಡ್ತಾ ಇದ್ದಾರೆ ಸರ್. ಅದೇ 17 ಮೆಡಿಕಲ್ ಕಾಲೇಜಸ್, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇದೆ. ಇದು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಗೌರ್ಮೆಂಟಲ್ಲಿ ಫಂಡ್ಸ್ ಇಲ್ಲ, ಖಾಸಗಿಯವರಿಗೆ ಅದು ವ್ಯಾಪಾರ, ಕಡು ಬಡವರಿಗೆ ಅವಕಾಶ ಇಲ್ಲ. ಜೊತೆಗೆ ಅದನ್ನು ಡಿಮ್ಡ್ ಯೂನಿವರ್ಸಿಟಿ ಮಾಡೋದ್ರಿಂದ ಇನ್ನೊಂದಂದರೆ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಮಾಡಿಬಿಟ್ಟು ಅವರೇ ಸಿಲೆಬಸ್ ಫಿಕ್ಸ್ ಮಾಡೋದು, ಅವರೇ ಕ್ವಶನ್ ಪೇಪರ್ ಮಾಡೋದು, ಅವರೇ ಎಕ್ಸಾಮ್ಸ್ ಮಾಡೋದು, ಅವರೇ ರಿಸಲ್ಟ್ಸ್ ಕೊಡೋದು. ಅವಾಗ ಏನೋ ಅವ್ರಿಗೆ ಬೇಕಾದಂಗೆ ರ್ಯಾಂಕ್ಗಳು ಹಾಕ್ಕೊಂಡು ಇದೆಲ್ಲ ಮಾಡಿಕೊಂಡು ನೀವು ಹೇಳಿದ್ರಲ್ಲ, ಆ ಸ್ಟ್ಯಾಂಡರ್ಡ್ ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಕಮ್ಮಿಯಾಗಿ ಅಂದರೆ ಸರ್ಟಿಫಿಕೇಟ್ ಇರುವಂಥ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆಮೇಲೆ ಇದೊಂದಾಯಿತು. ಈಗ ನೆಕ್ಸ್ಟ್ ಇಂಡಸ್ಟ್ರಿ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ದಿ ಗ್ರಾಜುಯೇಟ್ ಹೌದು ವಿತೌಟ್ ಕ್ವಾಲಿಟಿ. ಆಮೇಲೆ ಇದು ಇಂಡಸ್ಟ್ರಿ ಮತ್ತು ಇನ್ನೊಂದು ವಿಚಾರಕ್ಕೆ ಬರೋಣ ಸತೀಶ್ ಅವರು. ಅದಕ್ಕೆ ಮುಂಚೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ನಮ್ಮ ಗ್ರಾಜುಯೇಟ್ಸ್ ಅಕ್ರಾಸ್ ದಿ ವರ್ಲ್ಡ್ ಇರೋದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಇನಿಷಿಯಲಿ ಬಂದಂಥ BMS ಇರ್ಬೋದು, ಹೌದು, ಮಣಿಪಾಲ್ ಇರ್ಬೋದು, ಒಳ್ಳೆ ಕಾಲೇಜುಗಳು, ಕ್ವಾಲಿಟಿ RV. ಇವಾಗ ಬೀದಿಗೆ ಒಂದೊಂದು ಕಾಲೇಜ್ ಆಗ್ಬಿಟ್ರೆ ಹೆಂಗೆ ಕ್ವಾಲಿಟಿ ಇಂಟರ್ನ್ಯಾಷನಲ್ಲಿ ನಮ್ಮಲ್ಲಿ ಹೋಗಬೇಕು ಅಂದರೆ ಇದು ಕಾರಣ. ಅದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು. ಹೌದು ಹೌದು ಅಂತ ನನ್ನ ಅನಿಸಿಕೆ. ಎಸ್. ಆಮೇಲೆ ಇನ್ನೊಂದು ತಾವು ಇದು ಒಂದು ಎಜುಕೇಷನ್ದಾಯಿತು. ಅಗ್ರಿಕಲ್ಚರ್ ಅಂತ ಬಂದಾಗ ವೆಂಕಟರಾವ್ ಅವರೇ, ಈಗ ಅವರು ಸೆಕ್ಟೋರಿಯಲ್ ಅಲೋಕೇಶನ್ನು ಒಂದಾಯಿತು, ಸೆಕ್ಟೋರಿಯಲ್ ಅಪ್ರೋಚ್. ಈಗ ವೆಲ್ಫೇರ್ ಸ್ಕೀಮ್ಸ್ ಅಂತ ಬಂದಾಗ ನಮಗೊಂದು ನಿರೀಕ್ಷೆ ಏನಿತ್ತಂದರೆ ಕಿಸಾನ್ ಸಮ್ಮಾನ್ ಯೋಜನಾ ಅದ್ರದ್ದು ಹೆಚ್ಚು ಮಾಡ್ತಾರೆ ಅಂತ. ಯಾಕೆಂತಂದರೆ ಈಗ ಏನಾಗುತ್ತೆ, ನಿಮಗೆ ಇನ್ಕಮ್ ಬೇಕು ಅಂತಂದರೆ ಇನ್ಕಮ್ ಜೊತೆಗೆ ಅಂದರೆ ಇನ್ಫ್ಲೇಷನ್ ಜೊತೆಗೆ ನಿಮ್ಮ ಇನ್ಕಮ್ ಬೆಳಿಬೇಕಾಗುತ್ತೆ. ಈಗ ಇದು ಇನ್ಫ್ಲೇಷನ್ನು ಈಗ 1 ವರ್ಷದಿಂದ 2 ವರ್ಷದಿಂದ ನಮ್ಮಲ್ಲಿ ಒಂದು ಕಂಟ್ರೋಲ್ನಲ್ಲಿದೆ, ಕಮ್ಮಿ ಅಂದರೆ ಒಂದು ರೀತಿಯಲ್ಲಿ 4% ಇದರಲ್ಲಿ ಇದು ಇದೆ, ಕರೆಕ್ಟು. ಆ 4% ಈಸ್ ಆಲ್ಸೋ ಇನ್ಫ್ಲೇಷನ್ ಗ್ರೋತ್. ಈಗ ನನಗೆ ಇವಾಗ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ ಅಂತಂದರೆ ಅದು ಮುಂದಿನ ವರ್ಷಕ್ಕೆ ಅದು 1,10,000 ಆಗಬೇಕು. ಹೌದು, ಇಲ್ಲದೆ ಹೋದ 1 ಲಕ್ಷನೇ ಇದ್ದರೆ 10,000 ಸ್ಯಾಲ್ರಿ ಕಟ್ ಆದಂಗೆ 90,000 ಆಗುತ್ತೆ. ಹೌದು, ಇಟ್ ಈಸ್ ಅಮೌಂಟಿಂಗ್ ಟು ದಿ ಸ್ಯಾಲ್ರಿ ಕಟ್ ಬೈ 10%. ಹೌದು. ಸೊ ಹೀಗಾಗಿ ನಿಮ್ಗೆ ಇನ್ಕಮ್ ಗ್ರೋತ್ ಅಲಾಂಗ್ ವಿತ್ ದಿ ಇನ್ಫ್ಲೇಷನ್ ಆಗಿಲ್ಲ ಅಂದರೆ ಬಡವರು ಶ್ರೀಮಂತರಾಗೋದಿಲ್ಲ. ಅಂದರೆ ಈಗ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಉದ್ದೇಶ ಏನಿತ್ತು ಅಂತಂದರೆ ರೈತರ ಕೈನಲ್ಲಿ ಹಣ ಇರಬೇಕು ಅಂತ. ಇವಾಗ 6,000 ಕೊಡ್ತಾ ಇರೋದು 9,000 10,000 ಕೊಡ್ತೀವಿ ಅಂತ ಒಂದು ನಿರೀಕ್ಷೆ ಹುಟ್ಟಿಸಿದ್ರು, ಅದಾಗಿಲ್ಲ. ಈ ಒಂದು ಆದಾಯದ ಅಸಮಾನತೆ ಯಾಕೆ ಜಾಸ್ತಿ ಆಗ್ತಿದೆ ಎಲ್ಲ ದೇಶಗಳಲ್ಲಿ, ಅದರಲ್ಲೂ ಭಾರತದಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ, ಥಾಮಸ್ ಪಿಕೆಟೆ ಅನ್ನೋ ಒಬ್ಬರು ಎಕನಾಮಿಸ್ಟ್ ಹೇಳ್ತಾರೆ, ಈಗ GDP ಗ್ರೋತು 7% ಇದೆ ಅಂದ್ಕೊಳ್ಳಿ, ನಮ್ಮ ಭಾರತ 7.2% ಇದೆ ಅಂದ್ಕೊಳ್ಳಿ. ಬಟ್ ಈ ಒಂದು ಕಾರ್ಪೊರೇಟು ಮತ್ತು ಇಂಡಸ್ಟ್ರಿಯಲಿಸ್ಟ್ ಅವರ ಒಂದು GDP ಗ್ರೋತ್ ರೇಟ್ ಎಷ್ಟಿರ್ತದೆ ಅಂದರೆ ಅರೌಂಡ್ 18% ಇರ್ತದೆ ಡಿಸ್ಪ್ಯಾರಿಟಿ. ಬಟ್ ಈ ಜನರ ಗ್ರೋತ್ ರೇಟ್ ಎಷ್ಟಿದೆ ಅಂತಂದರೆ ಲೆಸ್ ದೆನ್ 2%, 1.5%, 2% ಇದ್ದಾಗ ಅದೇನಾಗುತ್ತೆ, ಆದಾಯದ ಅಸಮಾನತೆ ಹೆಚ್ಚಾಗ್ತಾ ಹೋಗುವಂಥದ್ದು ನಾವು ಕೃಷಿಗೆ ಬಂದ್ಬಿಡೋಣ ಸರ್. 6,000 ಕೊಡೋದು ಬೇಡ, ಅದನ್ನು ನಿಲ್ಲಿಸ್ಬಿಡಲಿ ಸರ್. ಅವ್ರಿಗೆ ಬೆಳೆದಂಥ ಬೆಳೆಗೆ ರೈಟ್ ಪ್ರೈಸ್ ಸಿಗ್ತಾ ಇದೆಯಾ? ಇನ್ಪುಟ್ ಪ್ರೈಸ್, ಯೂರಿಯಾ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಲೇಬರ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಅವ್ರು ಮಾರಾಟ ಮಾಡೋದೆಲ್ಲ ಹೋಲ್ಸೇಲಲ್ಲಿ, ಅವ್ರು ಖರೀದಿ ಮಾಡೋದೆಲ್ಲ ರಿಟೈಲಲ್ಲಿ. ಈ ಕಿಸಾನ್ ಸನ್ಮಾನ್ ಯೋಜನೆ 9,000 ಮಾಡೋದು ಬೇಡ, ಮಾರ್ಕೆಟ್ ಪ್ರೈಸ್ ಸ್ಟೆಬಿಲೈಸ್ ಆದರೆ ರೈತರ ಇನ್ಕಮ್ ಸ್ಟೆಬಿಲೈಸ್ ಆಗುತ್ತೆ. ಆವಾಗ ಸರ್ಕಾರದ ಸಹಾಯಧನ ಬೇಕಾಗೇ ಇಲ್ಲ. ಇದು ಮುಖ್ಯವಾಗಿ ನಾವು ಗಮನಿಸಿ. ಈಗ ಸತೀಶ್ ಅವರೇ, ಈಗ ಕೈಗಾರಿಕೆ ಬೈ ಆ್ಯಂಡ್ ಲಾರ್ಜ್ ಒಂದು ರೀತಿಯಲ್ಲಿ ಫೋಕಸ್ ಕೊಡೋ ಥರ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ MSMEಸಿಗೆ ಅಂತ ಬಂದಾಗ ಒಂದು ಲಿಕ್ವಿಡಿಟಿ ಒಂದು ಏನೊಂದು ಸಪೋರ್ಟ್, ಅದು 7 ಲಕ್ಷ ಕೋಟಿ ನಾವು ಇದನ್ನು MSMEಗೆ ಒಂದು ಓವರಾಲ್ ಮಾಡಬೇಕು ಅಂತ ಒಂದು 5 ವರ್ಷದಲ್ಲಿ. ಸೊ ಇನ್ನೂ ಏನು ಬೇಕಾಗಿತ್ತು ಅಂದರೆ, ಇನ್ನು ಈಗ ಇರೋಷ್ಟು ಮೆಷರ್ಸು ಒಂದು ತೃಪ್ತಿಕರವಾಗಿದೆಯೋ ಅಥವಾ ಇನ್ನಷ್ಟು ನಿರೀಕ್ಷೆಗಳನ್ನು ಇನ್ನೂ ಮಾಡಬೇಕಾಗಿತ್ತು ಅಂತ ನಮ್ಗೆ ಅನಿಸುತ್ತೋ. ಏನಂತ ಒಂದು ಕಡೆ ಲಿಕ್ವಿಡಿಟಿ ಸಪೋರ್ಟ್ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ MSME ಗ್ರೋತ್ ಫಂಡ್ ಅಂತ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಕಡೆ ಏನಂದರೆ ಸೆಕ್ಷನ್ ವೈಸ್ ಅಂದರೆ ಸೆಕ್ಟೋರಿಯಲ್ ವೈಸ್ ಅಂದರೆ ನಾನು ಆವಾಗಲೇ ಹೇಳಿದಾಗೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಅದಕ್ಕೊಂದು ವಿಶೇಷವಾದ ಅನುದಾನ 40,000 ಕೋಟಿವರೆಗೆ. ಯಾಕೆ ಅಂತಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಆದರೆ ಎಕ್ಸ್ಪೋರ್ಟ್ಸ್ ಅಂದರೆ ಆಮೇಲೆ ಜೊತೆಗೆ ಅದಕ್ಕೆ ಬೇಕಾದಂಥ ಮೆಟೀರಿಯಲ್, ರಾ ಮೆಟೀರಿಯಲ್ಗಳನ್ನು ನೀವೇನಾದರೂ ಇಂಪೋರ್ಟ್ ಮಾಡಿಕೊಂಡ್ರೆ ಅದಕ್ಕೆ ಕಸ್ಟಮ್ಸ್ ಡ್ಯೂಟಿಯನ್ನು ಎಕ್ಸಂಪ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸನ್ನು ಉತ್ತೇಜನ ಮಾಡುವಂಥದ್ದು, ಆ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದನ್ನು
ಏನಂತಂದರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡುವಂಥದ್ದು. ಇದು ಒಂದು ರೀತಿಯಲ್ಲಿ ನನಗೇನಂದರೆ ಇಂಥ ಒಂದು ಸವಾಲು ಇರುವಂಥ ಒಂದು ಪರಿಸ್ಥಿತಿನಲ್ಲಿ ದಿಸ್ ಕುಡ್ ಬಿನ್ ದಿ ಬೆಸ್ಟ್ ವಾಟ್ ದಿ ಗೌರ್ಮೆಂಟ್ ಕುಡ್ ಹ್ಯಾವ್ ಡನ್. ತಮ್ಮ ಅಭಿಪ್ರಾಯ? ಸರ್, ಅವ್ರು ನನ್ನ ಉದ್ದೇಶಕ್ಕೆ ಈಗ ನಮ್ಮಲ್ಲಿ FTA ಆಗ್ತಿದೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ತಾ ಇದೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಟೆಕ್ಸ್ಟೈಲ್ ಸೆಕ್ಟ್ರಿಗೆ ಮತ್ತು ಲೆದರ್ ಸೆಕ್ಟರ್ಗೆ ಭಾಳ ಒತ್ತು ಕೊಟ್ಟಿದೆ. ಯಾಕಂದ್ರೆ ನಮ್ಮ ಮೇಜರ್ ಎಕ್ಸ್ಪೋರ್ಟ್ ಇರೋದು ಲೆದರ್ ಇದೆ. ಸೊ ಹಂಗಾಗಿ ಟೆಕ್ಸ್ಟೈಲ್ನ 7 ಭಾಗ ಡಿವೈಡ್ ಮಾಡಿ ಹೇಳ್ತಾರೆ, ಯಾವ್ಯಾವ್ದಕ್ಕೆ ಎಕ್ಸಮ್ಷನ್ ಕೊಡ್ತೀವಿ ಅಂತ. ಫೈಬರ್ಗಿಂದ ಕೊಟ್ಟು ಎಲ್ಲ ಒಟ್ಟು 7 ಸೆಕ್ಟರ್ ಡಿವೈಡ್ ಮಾಡಿದೆ. ಲೆದರ್ ಸೆಕ್ಟ್ರಿಗೆ ನೀವು ಲೆದರ್ ಕಾಂಪೊನೆಂಟ್ಸ್ ಇಂಪೋರ್ಟ್ ಮಾಡಿ ರೀಪ್ರೊಸೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರು ಎಕ್ಸಮ್ಷನ್ ಕೊಡ್ತಾರೆ, ಅದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟಿದ್ದಾರೆ. ಸೊ ನನಗನ್ಸಿದ್ದು ಅವ್ರ ಮನಸ್ಸಲ್ಲಿ ಈ ಸಲ ಬಜೆಟಲ್ಲಿ ಪ್ರೊಡಕ್ಷನ್ ಓರಿಯೆಂಟೆಡ್ ಅಂದರೆ ಮ್ಯಾನುಫ್ಯಾಕ್ಚರ್ ಮೇಡ್ ಇನ್ ಇಂಡಿಯಾ ಮಾಡಬೇಕು, ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶ. ಯಾಕಂದ್ರೆ ನಮ್ಮ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ತದೆ, ನಮಗೆ ಮುಂಚೆ 17% EU ಅಲ್ಲಿ ಅಂದರೆ ಯುರೋಪಿಯನ್ ಯೂನಿಯನ್ ಜೊತೆ ಆದಂಥ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಅಡ್ವಾಂಟೇಜ್ ತಗೊಳ್ಳೋಣ. ಯಾಕೆಂತಂದ್ರೆ ಅಲ್ಲಿ ಏನಂತಂದರೆ ಕಸ್ಟಮ್ಸ್ ಫ್ರೀ ಅಂದರೆ ಡ್ಯೂಟಿ ಫ್ರೀ ಕಚ್ಚಾ ವಸ್ತುಗಳು ಬಂದರೆ ನಮಗೆ ಮ್ಯಾನುಫ್ಯಾಕ್ಚರರ್ಸ್ಗೆ ಇನ್ಪುಟ್ ಏನಂತಂದರೆ ಕಾಸ್ಟ್ ಕಮ್ಮಿ ಆಗುತ್ತೆ. ಇನ್ಪುಟ್ ಕಾಸ್ಟ್ ಕಡಿಮೆ ಆದರೆ ನಾವು ಉತ್ಪನ್ನಗಳನ್ನು ಕಡಿಮೆ ದರದಲ್ಲಿ ನಾವು ರಫ್ತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ನಾವು US ಕೌಂಟರ್ ಮಾಡಬೇಕಂದ್ರೆ ನಮ್ಮ ಮೇಜರ್ ಎಕ್ಸ್ಪೋರ್ಟ್ ಈ ಸತಿ ಎಫೆಕ್ಟ್ ಆಗಿದ್ದು ಹೌದು ಲೆದರ್ಗೆ, ಜಮ್ಸನ್ ಜ್ಯುವೆಲ್ಲರ್ಸ್ಗೆ, ಟೆಕ್ಸ್ಟೈಲ್ಗೆ. ಸೊ ಈ 3 ಕೌಂಟರ್ ಮಾಡೋಕ್ಕೆ ನಮ್ಗೆ EU ಯಾವಾಗ ಬಂತು, ಸೊ ನಮ್ಮಲ್ಲಿ ಏನು US ಎಕ್ಸ್ಪೋರ್ಟ್ ಆಗ್ತಿತ್ತು ಇದು ಈಗ EU ಹೋಗುತ್ತೆ ಯುರೋಪಿಯನ್ ಯೂನಿಯನ್ಗೆ. ಸೊ ಅದು ಕೌಂಟ್ರಿಗೋಸ್ಕರ ಇದು ಎಕ್ಸಮ್ಷನ್ನ ಪ್ರೊಡಕ್ಷನ್ ಇನ್ಸೆಂಟಿವ್ ಜಾಸ್ತಿ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಮತ್ತು OP ಅಂತ ಏನು ಹೇಳ್ತೀವಿ, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್, ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಸೊ ಓವರಲ್ಲು ಬಜೆಟಲ್ಲಿ ಈ ಸತಿ ಸರ್ವಿಸ್ ಓರಿಯೆಂಟೆಡ್ಗಿಂತ ಮ್ಯಾನುಫ್ಯಾಕ್ಚರ್ ಓರಿಯೆಂಟೆಡ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಓಕೆ, ಅದರಿಂದ ಉದ್ಯೋಗ ಸೃಷ್ಟಿ ಎಷ್ಟು ಮಟ್ಟಿಗೆ ಆಗ್ಬೋದು, ಎಷ್ಟು ಬೂಸ್ಟ್ ಸಿಗಬಹುದು ಅಂತ ಹೇಳಿ ಸರ್? ನನ್ನ ಅನಿಸಿಕೆ ಉದ್ಯೋಗ ಇದೆ, ಮಾಡಕ್ ಜನ ಇಲ್ಲ, ನಮ್ಮಲ್ಲಿ ಒಂದು ಮನೋಭಾವ ಇದೆ. ಇಲ್ಲ ಸರ್, ಸ್ಕಿಲ್ಗೆ ಈ ಸಲ ಅನೌನ್ಸ್ ಮಾಡಿಲ್ಲ. ನಾನು ಈಗ ಗೂಗಲ್ ಮಾಡಿ ನೋಡಿದಾಗ 50,000 ಅಟಲ್ ಯೂನಿಟ್ ಅಂತಿದೆ. ನಾನು ಒಂದು ಸಣ್ಣ ಸ್ಕೂಲ್ ನಡೆಸ್ತೇನೆ. ನಾವೀಗ ಮುಂಚೆ ನಮ್ಮಲ್ಲಿ ರೊಬ್ಯಾಟಿಕ್ ಲ್ಯಾಬ್ ಅನ್ನೋದೇ ಇಲ್ಲ. ಈಗ CBS ಅಲ್ಲಿ ಕಂಪಲ್ಸರಿ ರೊಬ್ಯಾಟಿಕ್ ಲ್ಯಾಬ್ ಫ್ರಮ್ 5th ಸ್ಟ್ಯಾಂಡರ್ಡ್ 5th ಇತ್ತು, ಈಗ 4th ಸ್ಟ್ಯಾಂಡರ್ಡ್ಗೆ. ಸೊ ಈಗ ಹುಡುಗರಿಗೆ AML ಪ್ಲಸ್ 4th ಸ್ಟ್ಯಾಂಡರ್ಡಿಂದನೇ ಕಲಿಸ್ಕೊಡ್ತೀವಿ, ಇನ್ಕ್ಲೂಡಿಂಗ್ ಕೋಡಿಂಗ್, ಪೈಥಾನ್ ಕೋಡಿಂಗು ಈಗಲಿಂದ ಹೇಳ್ಕೊಡ್ತೀವಿ. ಸೊ ಬೈ 10th 10ನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ಹಿ ವಿಲ್ ಬಿ ರೆಡಿ ಅಟ್ ದ ಬೇಸಿಕ್ ನಾಲೆಜ್. ಈಗ ಅವಾಗ ಏನಾಗುತ್ತೆ, ಮುಂಚೆ ಇದೆಲ್ಲ ಸ್ಕೀಮ್ ಇರಲಿಲ್ಲ, ಈಗ ಬಂದಿದೆ ಇದು. ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗ ಇನ್ನೊಂದು ಏನಂತಂದರೆ, ಈ ಬಜೆಟ್ಗಿಂತ ಮುಂಚೆನೇ ಮಾಡ್ಕೊಂಡಿರೋದು, ಅದನ್ನು ಬಜೆಟಲ್ಲಿ ಮೆನ್ಷನ್ ಮಾಡಿದ್ರು, ಲೇಬರ್ ಕೋಡ್. ಈ ಲೇಬರ್ ಕೋಡ್ ಬಂದಿದ್ದರಿಂದ ಒಂದಷ್ಟು ಏನಂತಂದರೆ ಈಗ ಎಂಪ್ಲಾಯಿ ಓರಿಯೆಂಟೆಡ್ ಅಂದರೆ ಕಾರ್ಮಿಕರ ದೃಷ್ಟಿಯಿಂದ ಇಟ್ಸ್ ಗುಡ್. ಫಾರ್ ಎಕ್ಸಾಂಪಲ್ ಏನಂತಂದರೆ ನಿಮ್ಮದು ಕಾಸ್ಟ್ ಟು ಕಂಪನಿ ಏನಂತ ಎಷ್ಟಿದೆಯೋ ಅದರ 50% ಇದಾಗಬೇಕು ಅಂತ, ಏನೋ ಬೇಸಿಕ್ ಆಗಬೇಕು. ಯಾಕಂದರೆ ಬೇಸಿಕ್ ಆಧಾರದ ಮೇಲೇ ನಿಮ್ಮ PF ಮತ್ತೇನಂದರೆ ಗ್ರ್ಯಾಚ್ಯುಯಿಟಿ ಎಲ್ಲ ಕ್ಯಾಲ್ಕುಲೇಟ್ ಆಗೋದು. ಆದರೆ ಅದರಿಂದ ಏನಾಗುತ್ತೆ ಅಂದರೆ, ಇವಾಗ ಅದು 50% ನಿಮ್ಮದು ಬೇಸಿಕ್ ಆದರೆ ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಕಂಪನೀಸು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅವರ ಬಂಡವಾಳದ ಮೇಲೆ ಅದು ಏನೊಂದು ರೀತಿ ಸ್ಟ್ರೈನ್ ಮಾಡುತ್ತೆ ಅಂತ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನೋ? ಏನಂತಂದರೆ ಈಗ ಇದು ಒಂದು ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ ಆಗಿ ಇಲ್ಲ ಸರ್, ಲೇಬರ್ ಕೋಡಲ್ಲಿ ಪ್ಲಸ್ ಮೈನಸ್ ಅಲ್ಲೇ ಇರುತ್ತೆ. ಎನಿ ಪಾಲಿಸಿ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಹೌ ವಿ ಇಂಪ್ಲಿಮೆಂಟ್ ಇಟ್, ಅದು ಭಾಳ ಇಂಪಾರ್ಟೆಂಟ್. ಮುಂಚೆ ಏನು ESI PF ಇತ್ತು, ಕೆಲವು ಕಡೆ ಇಂಪ್ಲಿಮೆಂಟೇಷನ್ ಇರಲಿಲ್ಲ. ಅಂದರೆ ಕೆಲವು ಸಣ್ಣ ಉದ್ಯಮದಲ್ಲಿ 10 ಜನ ಕಮ್ಮಿ ಎಂಪ್ಲಾಯ್ ಇದೆ, ಇಂಪ್ಲಿಮೆಂಟ್ ಇರಲಿಲ್ಲ. ಈಗ ಎಲ್ಲದೂ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಒಂದೊಂದು ಸಲ ನಮ್ಗೆ MSMEಗೆ ಒಂಥರ ಸೇಫ್ಟಿ ಕೂಡ, ಏನಾದರೂ ಆಕ್ಸಿಡೆಂಟ್ ಆದರೆ ಅಟ್ಲೀಸ್ಟ್ ಅವನಿಗೆ ಕವರೇಜ್ ಸಿಗುತ್ತೆ. ಮುಂಚೆ ಆ ಕವರೇಜೇ ಇರಲಿಲ್ಲ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ, ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅದ್ರ ಮೇಲೆ. ಕೃಷ್ಣಮೂರ್ತಿ ಅವರೇ, ಈಗ ಇನ್ಕಮ್ ಟ್ಯಾಕ್ಸ್ ವಿಚಾರ ಬಂದ ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಸ್ವಲ್ಪ ಒಂದು ರೀತಿಯಲ್ಲಿ ನಿರೀಕ್ಷೆ ಇತ್ತು. ಏನಂತಂದರೆ ಇನ್ನೇನಾದರೂ ಸ್ಲ್ಯಾಬ್ಸು ರ್ಯಾಷನಲೈಸೇಷನ್ ಆಗುತ್ತಾ ಅಂತ. ನನ್ನ ಅಭಿಪ್ರಾಯದಲ್ಲಿ ಲಾಸ್ಟ್ ಟೈಮು ಅಂದರೆ ಹೋದ ವರ್ಷದ ಬಜೆಟ್ನಲ್ಲಿ, ಅಂದರೆ ಈಗ 2025-26 ಅಂದರೆ ಪ್ರಸ್ತುತ ಅಂದರೆ ಕರೆಂಟ್ ಫಿಸ್ಕಲ್ ಇಯರ್ಗೆ ಅಪ್ಲಿಕಬಲ್ ಆಗುವಂಥದ್ದಲ್ವ ಅದು. ಅದರಲ್ಲಿ ಅವರೇಂತ ನ್ಯೂ ರೆಜಿಮ್ ಯಾರು ಆಪ್ಟ್ ಮಾಡ್ಕೊಳ್ತಾರೋ, ಹೊಸ ಪದ್ಧತಿಯನ್ನು ಯಾರು ಆರಿಸ್ಕೊಳ್ತಾರೋ ಅವರಿಗೆ 12 ಲಕ್ಷದವರೆಗೂ ಎಕ್ಸಮ್ಷನ್ನ ಕೊಟ್ಟಿದ್ದು ಉಂಟು. ಅದರ ಜೊತೆಗೇ GST ರೇಟ್ ರ್ಯಾಷನಲೈಸೇಷನ್ ಆಯಿತು. ಹೀಗಾಗಿ ಒಟ್ಟಿಗೆ ಇಷ್ಟು ದೊಡ್ಡ ಒಂದು ಇದನ್ನು ಕೊಟ್ಟಾಗ ಒಂದು ಗವರ್ನಮೆಂಟ್ ಹ್ಯಾಸ್ ಆಲ್ಸೋ ಟೇಕನ್ ಎ ಹಿಟ್. ಅಂದರೆ ಅವರ ಆದಾಯದ ಮೇಲೆ ಒಂದು ರೀತಿಯಲ್ಲಿ ಇದು ಹೊಡೆತ ಆಗಿದೆ. ಅದಕ್ಕೋಸ್ಕರನೇ ಅದು ಏನಂತಂದರೆ ಲಾಸ್ಟ್ ಇಯರ್ ಬಜೆಟ್ನ ಔಟ್ಲೈನು ಕೂಡ ರಿವೈಸ್ ಮಾಡಿದ್ದಾರೆ, ಡೌನ್ವರ್ಡ್ ರಿವೈಸ್ ಮಾಡಿದ್ದಾರೆ. ಅಂದರೆ ಸುಮಾರು 1.5 ಲಕ್ಷ ಕೋಟಿಯಷ್ಟು ಕಡಿಮೆ ಆಗಿದೆ ಬಜೆಟ್.
ಸೊ ಹಾಗಿರುವಾಗ ಇದು ಅಂದರೆ ಮತ್ತೆ ನಾವು ಇನ್ಕಮ್ ಟ್ಯಾಕ್ಸು ಸ್ಲ್ಯಾಬ್ಸನ್ನು ಇನ್ನಷ್ಟು ರ್ಯಾಷನಲೈಸ್ ಮಾಡಬೇಕಾಗಿತ್ತು, ಇನ್ನೂ ರಿಲೀಫ್ ಕೊಡಬೇಕಾಗಿತ್ತು ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಅನ್ಸುತ್ತಲ್ವಾ? ಇಲ್ಲ, ಆ ಥರ ಈ ಥರ ನೋಡಿ, ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಹ್ಯಾಸ್ ಗಾನ್ ಅಪ್. ಎಸ್, ಕಳೆದ ವರ್ಷಕ್ಕಿಂತ ಕಡಿಮೆ ಕಂಪೇರ್ ಮಾಡಿದ್ರೆ ನಾನ್ ಕಾರ್ಪೊರೇಟ್ ಟ್ಯಾಕ್ಸ್ನು ಜಾಸ್ತಿ ಆಗಿದೆ. ಹಾಗಾಗಿ ಟ್ಯಾಕ್ಸ್ ಕೊಡೋರಿಗೆ ಸ್ವಲ್ಪ ನಿರೀಕ್ಷೆ ಇದ್ದೇ ಇರುತ್ತೆ. ಅಲ್ಲ ಕರೆಕ್ಟ್. ಈಗ ಏನಂದರೆ ಈಗ ಇನ್ಕಮ್ ಹೆಚ್ಚು ನಾನು ಟ್ಯಾಕ್ಸ್ ಕೊಟ್ಟಿದ್ದೀನಿ, ನನಗೇನು ರಿಲೀಫ್ ಇಲ್ಲ ಅಂತ ಅಂದರೆ ಈಗ ಆಲ್ಸೋ. ಸೊ ಡೈರೆಕ್ಟ್ ಟ್ಯಾಕ್ಸಲ್ಲಿ ಎರಡು, ಒಂದು ಕಾರ್ಪೊರೇಷನ್ ಟ್ಯಾಕ್ಸು, ಇನ್ನೊಂದು ಟ್ಯಾಕ್ಸ್ ಆನ್ ಇನ್ಕಮ್. ಈಗ ಇನ್ಕಮ್ ಟ್ಯಾಕ್ಸ್ ಬಂದು ಇಂಡಿವಿಜುವಲ್, ಇದು ಅದು ಸ್ಯಾಲ್ರಿಡು ಟ್ಯಾಕ್ಸ್ ಅಂದರೆ ಕಾರ್ಪೊರೇಟ್ ಬಿಟ್ಟು ಮಿಕ್ದವರೆಲ್ಲ ಟ್ಯಾಕ್ಸ್ ಬರ್ತಾರಲ್ಲ. ಎಲ್ಲ. ಹೌದು, ಆದರೆ ಕಾರ್ಪೊರೇಷನ್ ಟ್ಯಾಕ್ಸ್ ನೀವು ಇದು ಮಾಡಿದಾಗ ಸಾಕಷ್ಟು ಥ್ರೂಔಟ್ ದಿ ಇಯರ್ಸ್, ಸುಮಾರು ಡಿಕೇಡ್ಸ್ ವೈಸು ಅದನ್ನು ಅವರು ಇದನ್ನು ಮಾಡಿಕೊಂಡೇನೋ ಎನ್ಕರೇಜ್ ಮಾಡಿಕೊಂಡೇ ಬಂದಿದೆ ಗೌರ್ಮೆಂಟ್. ಈಗ ಒಂದು ವಿಚಾರ ಏನಂತಂದರೆ ಕೆಲವು ಸೆಕ್ಟರ್ಗಳಿಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ. ಡೇಟಾ ಸೆಂಟರ್ಸ್ಗೆ, ಹೌದು, ಡೇಟಾ ಸೆಂಟರ್ಸ್ಗೆ, ಆಮೇಲೆ ಏನಂತಂದರೆ AI ಇದಕ್ಕೆ ಇಂಥದಕ್ಕೆಲ್ಲ. ಸೊ ಹಾಗಾಗಿ ಕಾರ್ಪೊರೇಷನ್ ಟ್ಯಾಕ್ಸನ್ನು ಕೂಡ ಅಂದರೆ ಟ್ಯಾಕ್ಸ್ ಹಾಲಿಡೇನೇ ಕೊಟ್ಟ ಮೇಲೆ ಜೊತೆನಲ್ಲಿ ಈಗ ಒಂದೊಂದು ಫಿಕ್ಸ್ ಮಾಡಿದ್ದಾರೆ, ನ್ಯೂ ರಿಜ್ಯೂಮ್ ತರ್ತೀವಿ, ಮ್ಯಾಟ್ ನ 1/4 ಮಾತ್ರ ಅಲೋ ಮಾಡ್ತೀವಿ, ಮುಂದೆ ಮ್ಯಾಟ್ ಇರಲ್ಲ ಅಂತ ಹೇಳಿ. ನನಗನ್ಸುತ್ತೆ ಏನಂದ್ರೆ ಇನ್ಕಮ್ ಟ್ಯಾಕ್ಸು ಮತ್ತು GST ರೇಟ್ ರ್ಯಾಷನಲೈಸೇಷನ್ನು ಎರಡೂ ಒಂದೇ ಸಾರಿ ತಗೊಂಡು ಬಂದಿದ್ದರಿಂದ ಜನಗಳ ಕೈನಲ್ಲಿ ಹಣ ಬಂತು ಕರೆಕ್ಟು, ಆದರೆ ಸರ್ಕಾರದ ಒತ್ತಡ ಹೆಚ್ಚಾಯಿತು ಅಂತ ಕಾಣ್ತಾ ಇದೆಯಾ. ಅದರಿಂದಕ್ಕೋಸ್ಕರ ಈ ರೀತಿಯಲ್ಲಿ ಏನಂತಂದರೆ ಸ್ವಲ್ಪ ಮಟ್ಟಿಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆ ಇದ್ದಿದ್ದು ನಿಜ, ಏನಂದರೆ ಇನ್ಕಮ್ ಟ್ಯಾಕ್ಸು ಸ್ಲ್ಯಾಬ್ಸ್ ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೇನೋ, ಆಗಬೇಕು ಅನ್ನುವಂಥದ್ದು ಅಂದರೆ ನಮ್ಮ ಇವರು ಹೇಳಿದಾಗೆ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಆದರೆ ವಾಸ್ತವ ಪರಿಸ್ಥಿತಿಯನ್ನು ನೋಡಿಕೊಂಡಾಗ ಇದಕ್ಕಿಂತ ಹೆಚ್ಚಿನದ್ದು ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಷ್ಟ ಇತ್ತೇನೋ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಒಂದು ರೀತಿಯಲ್ಲಿ ರಾಜಕೀಯವಾಗಿ ನೋಡೋದಾದರೆ ಮತ್ತು ಬೆಳವಣಿಗೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನೋಡೋದಾದರೆ ಈ ಸ್ಟೇಟ್ಗಳ 16th ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಎಗೈನ್ ಟೆಕ್ನಿಕಲ್ಲಾಗಿ ಕೇಂದ್ರ ಸರ್ಕಾರ ಏನು ಹೇಳಬಹುದು ಅಂದರೆ ನೋಡಿ, 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ನಮ್ಮ ಕೈನಲ್ಲಿಲ್ಲ. ರೆಕಮೆಂಡೇಷನ್ ಅವ್ರು ಏನು ಮಾಡ್ತಾರೋ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದು ನಮ್ಮ ಕೆಲಸ. ಆದರೆ ಅಲ್ಲಿ ಇನ್ ಎಫೆಕ್ಟ್ ಇವರಾದರೂ ಮಾಡಲಿ ರಾಜ್ಯಗಳಿಗೆ ಬರುವಂಥ ಅನುದಾನದಲ್ಲಿ ಏನೂ ಹೆಚ್ಚಳ ಆಗಿಲ್ಲ ಅನ್ನೋದು ಒಂದು ದೊಡ್ಡ ನಿರಾಶೆ. ಅದು ಮುಂದಿನ ದಿನಗಳಲ್ಲಿ ಇದು ಬಜೆಟ್ ರಿಯಾಕ್ಷನ್ ಸ್ಟಾರ್ಟ್ ಆಗಬಹುದು. ಮೋಸ್ಟ್ಲಿ ಎಲ್ಲ ಪೊಲಿಟಿಕಲ್ ಲೀಡರ್ಸ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೇಳಿ ಸರ್. GST ಕಲೆಕ್ಷನ್ಸ್ ಜಾಸ್ತಿ ಆಗಿದೆ. ಲಾಸ್ಟ್ ಮಂತ್ ಅಲ್ಲಿ 1.93 crores. ಹೌದು, ಲಾಸ್ಟ್ ಇಯರ್ ಕಂಪೇರ್ ಮಾಡಿ ಇಟ್ ವಾಸ್ ಸ್ಟಾಗ್ನೇಟ್ at 1.6 lakh crores ಆ ಥರ ಇತ್ತು. ಈ GST ಕಲೆಕ್ಷನ್ನು ಜಾಸ್ತಿ ಆಗಿದೆ, ಆದಾಯ ತೆರಿಗೆ ಇಂಡಿವಿಜುವಲ್ದು ಜಾಸ್ತಿ ಆಗಿದೆ, ಕಾರ್ಪೊರೇಟ್ದು ಜಾಸ್ತಿ ಆಗಿದೆ. ಹಾಗಾಗಿ ಸ್ವಲ್ಪ ಇಂಡಿವಿಜುವಲ್ಸ್ಗೆ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ಮಾಡ್ಬೋದಾಗಿತ್ತು. ಇದು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಪ್ರಕಾರ ಸ್ವಲ್ಪ ಕಾಷನರಿ ಬಜೆಟ್ ಲಾಭ ಆಗಬಹುದು ಅಂತ ಹೇಳಿ ಸರ್. ಗವರ್ಮೆಂಟ್ ಹ್ಯಾಸ್ ಟೇಕನ್ ಮೋರ್ ಕಾಷನ್, ಅಲ್ಲೆಲ್ಲ ನಿಲ್ಲಿಸಿದೆ ಅನ್ಸುತ್ತೆ. ಈಗ ಎಜುಕೇಶನ್ ಅಲ್ಲಿ ಜೊತೆಗೆ ಈ ಟೂರ್ ಇದಕ್ಕೆಲ್ಲ TCS ನ ಪರ್ಸೆಂಟೇಜ್ ಡೌನ್ ಮಾಡಿದ್ದಾರೆ. ಮೊದಲು 5% ಇದ್ದಿದ್ದನ್ನ 2% ಪರ್ಫೆಕ್ಟ್ಲಿ ಕರೆಕ್ಟ್. ಬಟ್ ಟೂರಿಸಂ ಅವರು ಜನರಲಿ ದುಡ್ಡಿರೋರು ಮಾತ್ರ ಜಾಸ್ತಿ ಹೋಗೋದು, ಅದೇನು TDS ಕಡಿಮೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಎಜುಕೇಷನ್ ಇಸ್ ಕರೆಕ್ಟ್. ಬಡವರಾಗಲಿ ತುಂಬ ಆಸೆ ಪಡ್ತಾರೆ ಹೊರದೇಶಕ್ಕೆ ಕಳಿಸಿ ಮಕ್ಕಳನ್ನ ಎಜುಕೇಟ್ ಮಾಡಬೇಕು ಅಂತ, ಅದಕ್ಕೆ TDS ತೆಗೆದಾಕಿದ್ರು ನಡೆದಿರೋದು. ಕರ್ನಾಟಕದಲ್ಲಿ ಟೂರಿಸಂ ಫ್ರೀಯಾಗಿ ನಡೀತಾ ಇದೆ. ಟ್ರಾವೆಲ್ ಧರ್ಮಸ್ಥಳಕ್ಕೆ ಎಲ್ಲಿ ಬೇಕಿದ್ರು ಓವರ್ಸೀಸ್ ಟೂರಿಸಂ. ಫಂಡಮೆಂಟಲ್ ಪ್ರಾಬ್ಲಮ್ ಇಂಟರ್ನಲ್ ಡೊಮೆಸ್ಟಿಕ್ ಈ ಒಂದು ಇಂದಿನ ಬಜೆಟ್ನ ರಿವ್ಯೂ ಮಾಡೋದಿಲ್ಲ. ಹೊಸ ಬಜೆಟ್ನ ನಾವು ಮಂಡನೆ ಮಾಡ್ತೀವಿ. ಇಂದಿನ ಬಜೆಟ್ನಲ್ಲಿ ಏನಾಯಿತು, ಆ ಕಾರ್ಯಕ್ರಮಗಳು ಸಕ್ಸಸ್ ಆಯಿತಾ ಅಥವಾ ಸಕ್ಸಸ್ ಆಗಿಲ್ವಾ, ಅಥವಾ ನಾವು ಅಲೋಕೇಟ್ ಮಾಡಿದಂಥ ಅಮೌಂಟ್ ಖರ್ಚಾಗಿದೆಯಾ ಅಥವಾ ಇಲ್ವಾ, ಎಷ್ಟು ಖರ್ಚಾಗಿಲ್ಲ, ಎಷ್ಟು ಗ್ಯಾಪ್ ಇದೆ, ಆ ಗ್ಯಾಪನ್ನು ಸರಿ ಮಾಡಿಸೋದಕ್ಕೆ ಈ ಬಜೆಟಲ್ಲಿ ಏನು ಮಾಡ್ತೀವಿ ಅನ್ನೋ ಒಂದು ರಿವ್ಯೂ ಇಲ್ಲ, ಒಂದು ಆತ್ಮಾವಲೋಕನ ಇಲ್ಲ. ಅದರಿಂದ ಏನಾಗ್ತಾ ಇದೆ, ಹೊಸ ಬಜೆಟ್ಗಳನ್ನ ನಾವು ಕೊಡ್ತಾನೆ ಹೋಗ್ತೀವಿ. ಅವು ಏನಾಗ್ತದೆ, ಬಜೆಟ್ಗಳು ಒಂದು ಆಶಾದಾಯಕವಾಗಿರ್ತದೆ, ಬಟ್ ಇಂಪ್ಲಿಮೆಂಟೇಷನ್ನು ಗ್ಯಾಪ್ ಇರ್ತದೆ. ಫಾರ್ ಎಕ್ಸಾಂಪಲ್ಲು ಇವರು ಇಷ್ಟೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಹೇಳಿದಾಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫಂಡ್ ಅಂತ ಇರ್ತದೆ, ಅಥವಾ ಇನ್ವೆಸ್ಟ್ಮೆಂಟ್ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಈ ಫಂಡ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ದೇಶಗಳಿಗೆ ಅಂತಂದರೆ, ಅದರಿಂದ ಆಗುವಂಥ ಇನೋವೇಷನ್, ಅದರಿಂದ ಆಗುವಂತಹ ನ್ಯೂ ಎಂಟ್ರಪ್ರಿನ್ಯೂರ್ಶಿಪ್ಪು, ಅದರ ಮೇಲೆ ಆಗುವಂಥ ಇನ್ವೆಸ್ಟ್ಮೆಂಟು ದೀರ್ಘಾವಧಿಯಲ್ಲಿ ಸಾಕಷ್ಟು ದೇಶಕ್ಕೆ ಅನುಕೂಲ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಐಫೋನು
ನಮ್ಮ ದೇಶದಲ್ಲಿ ಎಲ್ಲ ಕೊಂಡ್ಕೊಳ್ತಾ ಇದ್ದಾರೆ. ದುಡ್ಡು ಯಾರಿಗೆ ಹೋಗ್ತಾ ಇದೆ ಅಂದರೆ ಅಮೆರಿಕಕ್ಕೆ ಹೋಗ್ತಾ ಇದೆ. ಯಾಕಂದರೆ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಿ ಸಾಫ್ಟ್ವೇರು ಮತ್ತು ಹಾರ್ಡ್ವೇರ್ನ ಡೆವಲಪ್ ಮಾಡಿ ನಮಗೆಲ್ಲ ಮಾರಾಟ ಮಾಡ್ತಾಯಿದ್ದಾರೆ. ಆದರೆ ನಮ್ಮದು ಒಂದು ಪ್ರಾಡಕ್ಟನ್ನು ತೋರಿಸಿ ವಿಶ್ವಾದ್ಯಂತ ಯಾವ ಪ್ರಾಡಕ್ಟು ಮಾರಾಟ ಆಗ್ತಾ ಇದೆ, ಮ್ಯಾನುಫ್ಯಾಕ್ಚರಿಂಗಲ್ಲಿ ಹೇಳ್ತಿರೋದು, ಸರ್ವಿಸ್ ಸೆಕ್ಟರಲ್ಲಿ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗಲ್ಲಿ. ಬಟ್ ಬೇರೆ ದೇಶಗಳ ವಸ್ತುಗಳನ್ನು ನಾವು ಕೊಂಡ್ಕೊಂಡಾಗ ಏನಾಗುತ್ತೆ, ನಮ್ಮ ದೇಶದ ಆದಾಯ ಬೇರೆ ದೇಶಗಳಿಗೆ ಹೋಗ್ತಾಯಿದೆ. ಈಗ ಜರ್ಮನಿ ಮತ್ತು ಸೌತ್ ಕೊರಿಯಾ ಎ ಸ್ಮಾಲ್ ಕಂಟ್ರಿ, ಜಪಾನ್ ಇಸ್ ಎ ಸ್ಮಾಲ್ ಕಂಟ್ರಿ, ಬಟ್ ಅವರ ಆದಾಯ ನಮ್ಮ ಆದಾಯಕ್ಕಿಂತ ಅಂದರೆ ಟೋಟಲ್ GDP-ನಲ್ಲಿ ಅವರ ಆದಾಯನೇ ಜಾಸ್ತಿ ಇದೆ. ನಮ್ದು ಎಕ್ಸ್ಪೋರ್ಟ್ ಕಡಿಮೆ ಇದೆ, ಎಕ್ಸ್ಪೋರ್ಟ್ ಕಡಿಮೆ ಇರೋದ್ರಿಂದ ಡ್ರಿವನ್ ಎಕಾನಮಿ ಆಗ್ಬಿಟ್ಟಿದೆ. ಆಗಿದೆ. ನಮ್ಮ ಗ್ರೋತನ್ನ 7.2% ಮಾಡ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು 15%. ಯಾಕಂದರೆ ಡೆಮಾಗ್ರಫಿಕ್ ಡಿವಿಡೆಂಡ್ ಅಂತ ನಾವು ಹೇಳಿದಾಗ, ಈ ಡೆಮಾಗ್ರಫಿಕ್ ಡಿವಿಡೆಂಡ್ನ ಯೂತ್ಸನ್ನು ನಾವು ಆರ್ಥಿಕ ಅಭಿವೃದ್ಧಿಗೆ ತೊಡಗಿಸ್ಕೋಬೇಕು ಅಂತಂದರೆ ಅವ್ರ ಮೇಲೆ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಎಂಟರ್ಪ್ರಿನ್ಯೂರ್ಸ್ನಾಗ ಮಾಡಬೇಕು, ಸ್ಟಾರ್ಟಪ್ಸ್ನ ಮಾಡಬೇಕು. ಈಗ ಮಾಡದಿದ್ದಾಗ ಏನಾಗುತ್ತೆ, ಅದು ಡ್ರೈನ್ ಆಗ್ತದೆ. ಡೆಮಾಗ್ರಫಿಕ್ ಡಿವಿಡೆಂಡ್ ಟರ್ನ್ಡ್ ಇಂಟು ಎ ವೇಸ್ಟೇಜ್ ಆಫ್ ರಿಸೋರ್ಸ್. ಈಗ ಹಳ್ಳಿಗಾಡಿನಲ್ಲಿ ಯಾಕೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಅಂತಂದರೆ ಅವ್ರಿಗೆ ಉದ್ಯೋಗ ಕೊಡೋಕ್ಕಾಗ್ತಾ ಇಲ್ಲ, ಅಥವಾ ಅವ್ರನ್ನ ಹ್ಯಾಂಡ್ ಹೋಲ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಈ ರೀತಿಯ ಕಾರ್ಯಕ್ರಮಗಳು ಹೇಗೆ ಫ್ಯೂಚರಿಸ್ಟಿಕ್ ಆಗಿರಬೇಕು ಅಂತಂದರೆ, ಈಗ ನಮ್ಮಲ್ಲಿ ಒಂದು ದೊಡ್ಡ ದೇಶದಲ್ಲಿ ಒಂದು ಫೈಟರ್ ಜೆಟ್ಟನ್ನು ನಾವು ಸ್ವಂತವಾಗಿ ತಯಾರು ಮಾಡೋಕ್ಕಾಗ್ತಾ ಇಲ್ಲ. ನಾವು ರ್ಯಾಫೆಲ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, 1,000 ಕೋಟಿ ಆ ಒಂದು ರ್ಯಾಫೆಲ್ಗೆ. ಸೊ ಹೀಗಿದ್ದ ಪರಿಸ್ಥಿತಿಯಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತುಂಬ ವೀಕ್ ಇದೆ. ಅದನ್ನು ಅಭಿವೃದ್ಧಿ ಮಾಡದೆ ಎಂಪ್ಲಾಯ್ಮೆಂಟು ಕೂಡ ಜಾಸ್ತಿ ಕ್ರಿಯೇಟ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಅದು ಒಂದು ಭಾಳ ಇಂಪಾರ್ಟೆಂಟ್ ಆಗಿರೋ ಅಂದರೆ ಒಂದು ಸಿಗ್ನಿಫಿಕೆಂಟ್ ಅಂತ ವಿಷಯ ನೀವು ಹೇಳಿದ್ದು ಏನಂದರೆ, ಈಗ ಬಜೆಟ್ ಈ ಸಾರಿ ಮಂಡಿಸ್ತೀವಿ. ಕಳೆದ ವರ್ಷದ ಬಜೆಟ್ ಏನಾಯಿತು, ಒಂದು ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅನ್ನೋದು ಇರಬೇಕಾಗುತ್ತೆ. ಮುಂಚೆ ಎಲ್ಲ ಆ ಥರದೊಂದು ಪದ್ಧತಿ ಇತ್ತು. ಏನಂತಂದರೆ ಎಷ್ಟು ಘೋಷಣೆಗಳನ್ನ ಮಾಡಿದ್ರು, ಆ ಘೋಷಣೆಗಳಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಆಮೇಲೆ ಮಿಕ್ಕಿದ್ದು ಯಾವ ಸ್ಟೇಟಸಲ್ಲಿದೆ ಅಂತ ಹೇಳಿ ಮುಂದಕ್ಕೆ ಹೋಗುವಂಥದ್ದು ಇತ್ತು. ಇವಾಗ ಬಿಗಿನಿಂಗ್ ಪೋರ್ಷನ್ ಅಲ್ಲೇ ಅದಿರ್ತಾ ಇತ್ತು. ಈಗ ಅದು ಅವೆಲ್ಲ ಪದ್ಧತಿಗಳೆಲ್ಲ ಹೋಗಿದೆ. ಯಾಕೆಂದರೆ ಅದನ್ನು ದಟ್ ಈಸ್ ಕಾಲ್ಡ್ ಅಕೌಂಟಬಿಲಿಟಿ, ದಟ್ ಈಸ್ ಕಾಲ್ಡ್ ರೆಸ್ಪಾನ್ಸಿಬಿಲಿಟಿ, ಆನ್ಸರಬಿಲಿಟಿ ಅನ್ನೋದು. ಇವತ್ತು ಆ ಥರ ಇದ್ದಿದ್ದರೆ ಇವಾಗ ಘೋಷಣೆ ಮೇಲೆ ಘೋಷಣೆ ಮಾಡ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಏನು ಮಾಡ್ತಾರೆ ಅಂದರೆ, ಒಂದು ಆಂಬಿಷಿಯಸ್ ಟಾರ್ಗೆಟ್ ಇಟ್ಬಿಡೋದು. ಕರೆಕ್ಟ್. ಈಗ 50 ಎಷ್ಟು ಲಾಸ್ಟ್ ಟೈಮ್ ಇದ್ದಿದ್ದು 50 ಲಕ್ಷ ಕೋಟಿ, 50,60,000 ಕೋಟಿ ಮಾಡಿದ್ರು. ಈಗ ಅದನ್ನು 49,000 ಕೋಟಿಗೆ ಇಳಿಸಿದ್ರೆ ರಿವೈಸ್ ಮಾಡಿದ್ದಾರೆ. ಕರೆಕ್ಟ್. ನೀವು ಮಾಡಿದ್ದು ಯಾಕೆ ಅಂತಂದರೆ ಫಸ್ಟ್ ಏನಂತಂದರೆ ಅದರಲ್ಲಿ ಒಂದು ಟೆಕ್ನಿಕ್ ಇದೆ. ಏನಂತಂದರೆ, ನೀವು ಔಟ್ಲೈ ಜಾಸ್ತಿ ತೋರಿಸಿದ್ರೆ ಅದೇನಾಗುತ್ತೆ, ನಿಮಗೆ ಸಾಲ ಮಾಡೋದಕ್ಕೆ ಒಂದು ಲೀವೇ ಕೊಡಿಸುತ್ತೆ. ಕರೆಕ್ಟ್. ನಮ್ಮ ಹತ್ರ ನಮ್ಮ ಔಟ್ಲೈ ಇಷ್ಟಿದೆ, ಅದಕ್ಕೆ ನಾವು ಇದು ನಿಮ್ಮ ಇದಿದೆಲ್ಲ ಫಿಸ್ಕಲ್ ಡೆಫಿಸಿಟ್, ಆ ಫಿಸ್ಕಲ್ ಡೆಫಿಸಿಟನ್ನು ಲೆಕ್ಕ ಕಮ್ಮಿ ತೋರಿಸ್ಬೋದು. ಆಮೇಲೆ ಅದನ್ನು ಡೌನ್ವರ್ಡ್ ರಿವೈಸ್ ಮಾಡೋದು. ಅಂದರೆ ಡೌನ್ವರ್ಡ್ ರಿವೈಸ್ ಮಾಡೋದು ಅಂದರೆ ನಮಗೆ 50,60,000 ಕೋಟಿ ನಾವು ಖರ್ಚು ಮಾಡ್ತೀವಿ ಅಂತ ಒಂದು ಒಟ್ಟು ಅಂದರೆ ಬಜೆಟ್ ಔಟ್ಲೇ ಅಂದರೆ, ಬಜೆಟ್ ಗಾತ್ರ ಅಂದರೆ ನಾವು ಒಟ್ಟು ಅಂದರೆ ಪ್ಲ್ಯಾನ್ ಇರ್ಬೋದು, ನಾನ್ ಪ್ಲ್ಯಾನ್ ಇರ್ಬೋದು, ಇದು ಪ್ರೊಡಕ್ಟಿವ್ ಇರ್ಬೋದು, ಅನ್ಪ್ರೊಡಕ್ಟಿವ್, ಒಟ್ಟು ನಾವು ಖರ್ಚು ಮಾಡೋದು ಇಷ್ಟು ಹಣ ಅಂತ. ಅಷ್ಟು ಹಣ ಪ್ರಪೋಸ್ಡ್. ಇಷ್ಟು ಮಾಡಿದ್ಮೇಲೆ ನಾನು 10 ರೂಪಾಯಿ ಖರ್ಚು ಮಾಡ್ತೀನಿ ಅಂತೇಳಿ ಅದನ್ನು 9 ರೂಪಾಯಿಗೆ ಲಾಸ್ಟ್ ಖರ್ಚು ಮಾಡಿ 1 ರೂಪಾಯಿ ಏನಾಯಿತು ಅಂತಂದರೆ 1 ರೂಪಾಯಿ ಏನಾದರೂ ಉಳಿತಾಯ ಆಗಿಲ್ಲ, ಅಲ್ಲಿ ಅದು ಬಂದೇ ಇಲ್ಲ. ಸೊ ಹಾಗಾಗಿ ಈ ಥರದ್ದು ಒಂದು ಆಂಬಿಷಿಯಸ್ ಬಜೆಟನ್ನು ಇಟ್ಟು ನೆಕ್ಸ್ಟ್ ಬಜೆಟ್ ಹೋಗುವಾಗ ಅದಕ್ಕೊಂದು ರಿವ್ಯೂ ಆಗಿಲ್ಲ ಅಂದರೆ, ಅದಕ್ಕೊಂದೊಂದು ವಿಶ್ಲೇಷಣೆ ಆಗಿಲ್ಲ ಅಂದರೆ ಅಕೌಂಟಬಿಲಿಟಿ ಇರಲ್ಲ. ಸರ್, ಬೇಸಿಕಲಿ ಬಜೆಟ್ ಅಂದ್ರೇ ಎಕ್ಸ್ಪೆಕ್ಟೆಡ್ ರಿಸಿಟ್ಸ್, ಪ್ರಪೋಸ್ಡ್ ಎಕ್ಸ್ಪೆಂಡಿಚರ್, ಅದರಲ್ಲಿ ಏರ್ಪೇರುಗಳಾಗುತ್ತೆ. ಅಟ್ಲೀಸ್ಟ್ ಹೈ ಆಂಬಿಷನ್ ಆಬ್ಜೆಕ್ಟ್ ಇಟ್ಕೊಂಡಾಗ 100 ಮೆಟ್ಲು ಹತ್ತೀವಿ ಅಂದಿದ್ದಾಗ 80 ಆದರೂ ಹತ್ತೀವಿ. ಅದು ಅದು ಒಂದು ನ್ಯಾಯ ಅಂದರೆ ಅವ್ರು ಹೇಳ್ತಾ ಇರೋದು ಅಂತಂದರೆ, ಈಗ ಏನಂತಾರೆ, ಅದು ಈಗ ಲಾಸ್ಟ್ ಟೈಮು ಒಂದು ಬಜೆಟ್ ಔಟ್ಲೇ ಇದು ಫಿಕ್ಸ್ ಮಾಡಿದಾಗ GST ರ್ಯಾಷನಲೈಸೇಷನ್ನ ಅವರು ಅಂದರೆ ಅದು ಫ್ಯಾಕ್ಟ್ರಿನ ಆಗಿರಲಿಲ್ಲ. ಸೊ ಆದರೆ ಒಂದಿದೆ ಇಲ್ಲೇನಂತಂದರೆ, ನಾವು ಅವರು ಫಿಸ್ಕಲ್ ಪ್ರೂಡೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಅಂದರೆ ವಿತ್ತೀಯ ಶಿಸ್ತು, ನಾವೇನಂತ ವಿತ್ತೀಯ ಶಿಸ್ತನ್ನು ಕಾಪಾಡಬೇಕು ಅಂತ. ವಿತ್ತೀಯ ಶಿಸ್ತನ್ನು ಕಾಪಾಡೋದು ಅಂದರೆ ಫಸ್ಟ್ ನೀವು ಎಷ್ಟು ಸಾಲ ಮಾಡ್ತೀರಾ, ಆ ಸಾಲದ ಮಾಡುವಂಥ ಒಂದು ವಿಚಾರದಲ್ಲಿ ಎಷ್ಟು ಕಂಟ್ರೋಲ್ಡ್ ಆಗಿದ್ದೀರಾ ಅಂತ. ಆದರೆ ನೋಡಿ, ಈ ಸಾರಿ 17,20,000 ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಎಲ್ಲಿಂದ? ಲಾಸ್ಟ್ ಟೈಮು 12 ಲಕ್ಷ ಕೋಟಿ. ಈಗ ನಿಮ್ಮ ಬಜೆಟ್ ಸೈಜ್ ಎಷ್ಟು ಜಾಸ್ತಿ ಆಯಿತು, ನಿಮ್ಮ ರೆವಿನ್ಯೂ ಎಷ್ಟು ಹೆಚ್ಚಾಯಿತು, ಮತ್ತು ಬಾರೋಯಿಂಗ್ ಎಷ್ಟು ಹೆಚ್ಚಾಯಿತು ಅಂತಂದರೆ, ಇಲ್ಲಿ ಅದಕ್ಕೆ ಇದು ಪ್ರಪೋರ್ಷನೇಟ್ ಆಗಿ ಇದು ಹೆಚ್ಚಾಗಿದೆ. ಹೌದು.
ನಿಮ್ಗೆ ಅದಕ್ಕೋಸ್ಕರನೇ ಈಗ ಫಿಸ್ಕಲ್ ಡೆಫಿಸಿಟ್ಟು ಅವರು 4.5% ಕಮ್ಮಿ ಇಡ್ತೀವಿ, ಬಿಲೋ 4.5% ಅಂತ ಹೇಳಿದ್ರು. ಅಂದರೆ 4.4%ಗೆ ಬಂದಿದ್ದಾರೆ. ಇಲ್ಲ, ಆ್ಯಕ್ಚುಲಿ ಇರಬೇಕಾಗಿರೋದು ಎಷ್ಟು? 3%. 3%ಗೂ 4.4%ಗೂ ಎಷ್ಟು ವ್ಯತ್ಯಾಸ ಇದೆ? ಸೊ ಹಾಗಾಗಿ ಇಲ್ಲೇನಂತಂದರೆ ಸಾಲ ಮಾಡೋದಂತ ಬಿಡುಬೀಸಾಗಿ ನಿಮ್ಗೊಂದು ಅವಕಾಶ ಸಿಕ್ಕಿದೆ, ನಿಮ್ಗೊಂದು ಅಧಿಕಾರ ಸಿಕ್ಕಿದೆ ಅಂತೇಳಿ ಇಷ್ಟು 17,20,000 ಕೋಟಿ ಮಾಡಿದ್ಮೇಲೆ ಬಂಡವಾಳ ವೆಚ್ಚ ಅಷ್ಟೇ ಇದೆ. ಬಂಡವಾಳ ವೆಚ್ಚ ಆಗಿರೋದು ಎಷ್ಟಂದರೆ 11 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಹೋಗಿದೆ. 1 ಲಕ್ಷ ಕೋಟಿ ಅಷ್ಟೇ ನಿಮ್ಮ ಬಂಡವಾಳ ವೆಚ್ಚ ಹೆಚ್ಚಾಗಿರೋದು. ಸಾಲ ಹೆಚ್ಚಾಗಿರೋದು ಎಷ್ಟು? 5 ಲಕ್ಷ ಕೋಟಿ. ಅದರ ಪರಿಣಾಮ ಏನಾಗುತ್ತೆ? ನಾವು 12.5 ಲಕ್ಷ ಕೋಟಿ ಬಡ್ಡಿ ಕಟ್ತಾ ಇರೋರು ಇವತ್ತಿನ ದಿನ 15ರಿಂದ 16 ಲಕ್ಷ ಕೋಟಿ ನಮ್ಮ ಬಡ್ಡಿಗೆ ಹೋಗ್ಬಿಡುತ್ತೆ. ಈಗ 55 ಲಕ್ಷ ಕೋಟಿ ನಿಮ್ಮದು 53 ಲಕ್ಷ ಕೋಟಿ ಅಲ್ವಾ ಔಟ್ಲೆ? 53 ಲಕ್ಷ 53.5 ಲ್ಯಾಕ್ 53.5 ಲ್ಯಾಕ್ ಅಂದರೆ 53 ಲಕ್ಷ ಕೋಟಿ ಅಂತ ಅನ್ಕೋಣ. ಅಂದ್ರೆ ಲಾಸ್ಟ್ ಟೈಮು ಮಾಡಿದ್ದು 50 ಅಂದ್ರೆ 50 ಇತ್ತು, 50 ಲ್ಯಾಕ್ಸ್ 60,000 crore ಇತ್ತು. ಈಗ ಒಂದು 2 ಲಕ್ಷ ಹೆಚ್ಚು ಮಾಡಿದ್ದಾರೆ ಅಷ್ಟೇ. ಆದರೆ ಅಂದ್ರೆ ಅರ್ಥ ಏನಂತಂದರೆ ನಿಮ್ಮ ಅದು ಇಡೀ ಬಜೆಟ್ ಗಾತ್ರದ 25ರಿಂದ 30% ಅಷ್ಟು ಬಡ್ಡಿಗೆ ಹೋಗ್ಬಿಟ್ರೆ ನಿಮಗೆ ಬೆಳವಣಿಗೆಗೆ ನಿಮ್ಮ ಹತ್ರ ಹಣ ಇಲ್ಲ. ಅದಕ್ಕೋಸ್ಕರ ಬಂಡವಾಳ ವೆಚ್ಚ ಒಂದು ರೀತಿಯಲ್ಲಿ ಸ್ಟ್ಯಾಗ್ನೇಟ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.